So we will start with limits. Limits kuda more problem we will discuss in continuity. Okay, continuity and differentiability ಇದೆಯಲ್ಲ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಮಾತ್ರ ಹೇಳ್ಕೊಟ್ಟಿರ್ತೀನಿ ನಾನು, ಯಾವ್ಯಾವ ಮೆಥಡ್ ಅಂತೇಳಿ. ಸೊ ಅಷ್ಟು ಸಾಕಾಗುತ್ತೆ ನಿಮಗೆ CET ಲೆವೆಲ್ಗೆ. ಬಟ್ ಸ್ಟಿಲ್ ಸ್ವಲ್ಪ ಇನ್ನೂ ಜಾಸ್ತಿ ಕ್ವಶನ್ಸು, ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್ನ ಕಂಟಿನ್ಯೂಟಿಯಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ಬರುತ್ತದೆ ಲಿಮಿಟ್ ಮೇಲೆ ಒಂದೇ ಕ್ವಶನ್ ಬರೋದು ನಿನಗೆ. ಕೆಲವೊಂದು ಸಾರಿ ಲಿಮಿಟು ಕಂಟಿನ್ಯೂಟಿ ಮಿಕ್ಸ್ ಮಾಡಿಕೊಟ್ಟಿರ್ತಾನೆ. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಓದೋದು ಬೆಟರ್. ಬಟ್ ಸ್ಟಿಲ್ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಓಕೆ, ಸೊ ಲಿಮಿಟಲ್ಲಿ ನಿಮಗೆ ಬೇಕಾಗಿದ್ದು ಎರಡು ಫಾರ್ಮುಲಾ. ಒಂದು ದಟ್ ಈಸ್ ಲಿಮಿಟ್ ಆಫ್ ಸೈನ್ ಆಫ್ ಸಮಥಿಂಗ್ ಬೈ ಸಮಥಿಂಗ್ ಆಸ್ ಸಮಥಿಂಗ್ ಟೆಂಡ್ಸ್ ಟು 0 ಈಸ್ 1. ಅಂದ್ರೆ ಅರ್ಥ ದಟ್ ಈಸ್ ಸೈನ್ ಎಕ್ಸ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಈಸ್ 1. ಅಂದ್ರೆ ಅರ್ಥ ಎಕ್ಸ್ ತುಂಬ ಚಿಕ್ಕದಿದ್ರೆ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಅರ್ಥ. ಎಲ್ಲೆಲ್ಲಿ ಸೈನ್ ಎಕ್ಸ್ ಇದೆಯೋ ಅಲ್ಲೆಲ್ಲ ಎಕ್ಸ್ ಅಂತ ಹಾಕ್ಬಿಡಿ. ಸೈನ್ ಎಕ್ಸ್ ಅಂತ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಎಕ್ಸ್ ಅಂತ ಹಾಕಿ. ಯಾವಾಗ? ವೆನ್ ಲಿಮಿಟ್ ಟೆಂಡ್ಸ್ ಟು 0. ಅಂದರೆ ಇಫ್ ಥೀಟಾ ಈಸ್ ವೆರಿ 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 ಸ್ಮಾಲ್, ಹಿಯರ್ ಎಕ್ಸ್ ಈಸ್ ವೆರಿ 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 ಸ್ಮಾಲ್. ಆಸ್ ಎಕ್ಸ್ ಟೆಂಡ್ಸ್ ಟು 0 ಅಂದರೆ ವೆರಿ ಸ್ಮಾಲ್, ದೆನ್ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ. ಸೈನ್ ಎಕ್ಸ್ ಇದ್ದಲ್ಲಿ ಎಕ್ಸ್ ಹಾಕು ಅಂತ. ಸೈನ್ ಎಕ್ಸ್ ಎಲ್ಲಿರುತ್ತೋ ಅಲ್ಲಿ ಎಕ್ಸ್ ಹಾಕು, ಮುಂದಕ್ಕೆ ಹೋಗು ಅಂತೇಳಿ ಅಷ್ಟೇ. ನೆಕ್ಸ್ಟು ಲಿಮಿಟ್ ಆಫ್, ನೆಕ್ಸ್ಟ್ ಫಾರ್ಮುಲಾ ಆಲ್ಜಿಬ್ರಾದಲ್ಲಿ ಒಂದಿದೆ. ನಿಮ್ಗಿರೋದೇ 2 ಫಾರ್ಮುಲಾ. ಸೊ ಆಲ್ಜಿಬ್ರಾದಲ್ಲಿರೋದು ಏನಿದೆ? ಆಲ್ಜಿಬ್ರಾದಲ್ಲಿ ಫಾರ್ಮುಲಾ ಲಿಮಿಟ್ ಆಫ್ ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎನ್ ಬೈ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಈಸ್ ಎನ್ ಎ ರೇಸ್ ಟು ಎನ್ ಮೈನಸ್ 1 ಅಂತೇಳಿ. ಎನ್ ಎ ರೇಸ್ ಟು ಎನ್ ಮೈನಸ್ 1 ಅಂತ ಅರ್ಥ ಆಗ್ತಿದೆಯಾ? ಜನರಲಿ ಐ ವಾಂಟ್ ಯೂಸ್ ದೀಸ್ 2 ಫಾರ್ಮುಲಾಸ್. ಇರೋದು 2, ಅದನ್ನು ನಾನು ಯೂಸ್ ಮಾಡಲ್ಲ. ಓಕೆ, ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಈಸ್ ಎಲ್ ಹಾಸ್ಪಿಟಲ್ ರೂಲ್. ಎಲ್ ಹಾಸ್ಪಿಟಲ್ ರೂಲ್ ಅಂದ್ರೇನು? ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿ ಸಪರೇಟ್ಲಿ, ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿ ಸಪರೇಟ್ಲಿ. ಡೋಂಟ್ ಟೇಕ್ ಯು ಬೈ ವಿ. ನ್ಯೂಮರೇಟ್ರೇ ಸಪರೇಟು, ಡಿನಾಮಿನೇಟ್ರೇ ಸಪರೇಟು. ದೆನ್ ಅಪ್ಲೈ ದಿ ಲಿಮಿಟ್ ಅಂಟಿಲ್ 0/0 ಕ್ಯಾನ್ಸಲ್ಸ್. ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೆ 0/0 ಕ್ಯಾನ್ಸಲ್ ಆಗುತ್ತೋ ಅಲ್ಲಿವರೆಗೆ. ಫಾರ್ ಎಕ್ಸಾಂಪಲ್ ಇವಾಗ √2 ಅಂತ ಕೊಟ್ಟೆ, √x ಅಂತ ಕೊಟ್ಟೆ. ಈಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 1/2 √x. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ರೇಸ್ ಟು ಮೈನಸ್ ಹಾಫ್, ದಟ್ ಈಸ್ ಮೈನಸ್ ಹಾಫ್ ಪ್ಲಸ್ 1/-1 -1. ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಕಷ್ಟ ಆಗ್ತಾ ಹೋಗುತ್ತೆ. ಯಾವಾಗ ಡಿಫ್ರೆನ್ಶಿಯೇಷನ್ನು ಫಸ್ಟ್ ಡಿಫ್ರೆನ್ಶಿಯೇಷನ್ ಬಿಕಮ್ಸ್ ಡಿಫಿಕಲ್ಟ್, ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್. ಆ ಟೈಮಲ್ಲಿ ಅದನ್ನ ಅವಾಯ್ಡ್ ಮಾಡಿ ಫಾರ್ಮುಲಾ ಯೂಸ್ ಮಾಡ್ತೀನಿ. ಅದರ್ವೈಸ್ ಐ ವೋಂಟ್ ಯೂಸ್ ಫಾರ್ಮುಲಾ ಎಟ್ ಆಲ್. ಅರ್ಥ ಆಗ್ತಿದೆಯಲ್ಲ? ಡಿಫ್ರೆನ್ಶಿಯೇಟ್ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸ್ ಕೊಟ್ಟೆ. ವಾಟ್ ಈಸ್ ಸೆಕೆಂಡ್ ಎಕ್ಸ್ ಡಿಫ್ರೆನ್ಶಿಯೇಷನ್? ಸೆಕೆಂಡ್ ಎಕ್ಸ್ ಇಂಟು tan x. ಇಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋದು ಇನ್ನೂ ಕಷ್ಟ. ಅರ್ಥ ಆಗ್ತಿದೆಯಲ್ಲ? ಕಾಟ್ ಎಕ್ಸ್ ಕೊಟ್ಟೆ, ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್, ಇನ್ನೂ ಕಷ್ಟ, ಮತ್ತೆ ಮುಂದಕ್ಕೆ ಹೋಗೋದು. ಸೊ ಹಾಗಾಗಿ ಆ ಟೈಮ್ ಬಂದಾಗ ವಿಲ್ ಟ್ರೈ ಟು ಅವಾಯ್ಡ್. ಅರ್ಥ ಆಗ್ತಿದೆಯಲ್ಲ? ದ ಫಸ್ಟ್ ಮೆಥಡ್ ಈಸ್ ನಿಮ್ಮದು ಏನು ನೋಟಲ್ಲಿ ಕೊಟ್ಟಿದ್ದೀನಿ ನಾನು, ದಟ್ ಈಸ್ ಮಟೀರಿಯಲಲ್ಲಿ. ಅದರಲ್ಲಿ 1 or 2 ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಚ್ ಮೆಥಡಿಂದ. ಉಳಿದಿದ್ದ ಕ್ವಶನ್ಸು ನೀವು ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? 99% ಆಫ್ ದಿ ಪ್ರಾಬ್ಲಮ್ ಬೈ ಯೂಸಿಂಗ್ ಎಲ್ ಹಾಸ್ಪಿಟಲ್ ರೂಲ್ ಓನ್ಲಿ. 99% ಆಫ್ ದಿ ಪ್ರಾಬ್ಲಮ್. ಸ್ವಲ್ಪ ಡಿಫ್ರೆಂಟ್ ಏನಿದೆ, ಎಲ್ಲಿ ಎಲ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ, ದಟ್ ಐ ಟುಕ್. ಅರ್ಥ ಆಗ್ತಿದೆಯಲ್ಲ? ನಾವು ವಿಲ್ ಸ್ಟಾರ್ಟ್. ವಾಟ್ ಈಸ್ ಎಲ್ ಹಾಸ್ಪಿಟಲ್ ರೂಲ್? ಅರ್ಥ ಆಯ್ತಾ? ಏನು ಮಾಡಬೇಕು? ನ್ಯೂಮರೇಟರ್ ಸಪ್ರೇಟ್ ಆಗಿ, ಡಿನಾಮಿನೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ. ಯಾವಾಗ? ಇಫ್ ಇಟ್ ಈಸ್ 0/0 ಫಾರ್ಮ್. ಇಫ್ ಇಟ್ ಈಸ್ ನಾಟ್ 0/0 ಫಾರ್ಮ್, ಡೈರೆಕ್ಟಾಗಿ ಅಪ್ಲೈ ಮಾಡಿ, ಮುಗಿದೋಯ್ತು. ನಾವು ಇಲ್ಲಿಗೆ ಬರೋಣ. ಫಸ್ಟ್ ಒನ್ನು, ಇಫ್ ಐ ಅಪ್ಲೈ π/4 ದ ಲಿಮಿಟ್ ಡೈರೆಕ್ಟ್ಲಿ, ಏನಾಯ್ತಿದು? √2 ಇಂಟು ಕಾಸ್ 45 ಡಿಗ್ರಿ, ದಟ್ ಈಸ್ 1/√2 -1 ಬೈ ಕಾಟ್ 45 ಡಿಗ್ರಿ 1 -1. ಏನಾಯ್ತು? 1 - 1 0, 1 - 1 0. ಇಟ್ ಈಸ್ 0/0 ಫಾರ್ಮ್. ಸೊ ಡೈರೆಕ್ಟ್ಲಿ ಐ ಕಾಂಟ್ ಅಪ್ಲೈ ದಿ ಲಿಮಿಟ್. ಇವಾಗ ಏನು ಮಾಡೋಣ? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು π/4. ಅದನ್ನೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಅದು. ನಾವು ಡಿಫರೆನ್ಶಿಯೇಟ್ ದಿಸ್ √2 ಇಂಟು ಕಾಸ್ ಡಿಫರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್. 1 ಡಿಫರೆನ್ಶಿಯೇಷನ್ 0 ಬಿಟ್ಬಿಡಿ, ನೆಗೆದು ಬಿದ್ದೋಯ್ತು ಅಲ್ಲಿ. ಸೊ ಇಲ್ಲೂ ಅಷ್ಟೇ, 1 ನೆಗೆದು ಬಿದ್ದೋಯ್ತು, ಮಿಕ್ಕಿರೋದು ಕಾಟ್ ಎಕ್ಸ್ ಡಿಫರೆನ್ಶಿಯೇಷನ್ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್,
√2 into, now apply the limit, sin 45 degree, 1 by √2 by sec cosecant 45, √2 the square, 1 by √2, 1 by √2 cancel, 1 by √2 the square is 2, 1 by 2 is the answer. Differentiate numerator separately, differentiate denominator separately, go ahead, ಮುಗಿತು. ಅರ್ಥ ಆಗ್ತಿದೆಯಲ್ಲ? We will do 1 or 2 problems on this. 99% of the problem by using this only. This is 2025. 2025 last year question. 2025 ಎಲ್ಲಿ ನಂಬರ್ ಇಲ್ಲ, ಅದು ಪ್ರೀವಿಯಸ್ ಇಯರ್ ಕ್ವಶನ್. ನಂಬರ್ ಇದ್ದಿದ್ದು ನಿಮ್ಮಲ್ಲಿದೆ. ಅರ್ಥ ಆಗ್ತಿದೆ? ಒಂದು ಮಿನಿಟಲ್ಲಿ ಮಾಡ್ಬೋದಲ್ವಾ? ಇದನ್ನ ಆರಾಮಾಗಿ ಮಾಡ್ಬೋದಲ್ವಾ? ನೆಕ್ಸ್ಟ್, sin of x plus 2 minus this equal to a cos b, then the value of a and b is 2024. 2024. Now apply the limit directly. Apply the limit directly. ಏನು ಬರುತ್ತೆ ನೋಡಿ? sin of x is 0. 0 ಹಾಕಿದ್ರೆ ಇಲ್ಲೇನು ಉಳಿತು? sin 2 ಉಳಿತು. sin 2 ಮೈನಸ್ ಇಲ್ಲಿ x is 0 ಹಾಕಿದ್ರೆ sin 2 ಉಳಿತು ಬೈ x is 0 ಹಾಕಿದ್ರೆ 0. sin 2 minus sin 2, 0 by 0 form. 0 by 0 form. Whenever it is 0 by 0 form, ಏನು ಮಾಡಬೇಕು? Whenever it is 0 by 0 form, you have to go for limit. Either formula ಎಲ್ಲ ಹಾಸ್ಪಿಟಲ್ ಏನೋ ಮಾಡಿ ಒಟ್ಟಾರೆ ಮಾಡಬೇಕು. ನಾನು ಇದಕ್ಕೆ ಫಾರ್ಮುಲಾ ಎಲ್ಲ ಹಾಸ್ಪಿಟಲ್ ರೂಲ್ ಹೋಗ್ತೀನಿ, ಬಿಕಾಸ್ ಈಸಿ. ಹೇಗೆ ಈಸಿ? ಡಿನಾಮಿನೇಟರ್ ನೆಗೆದು ಬಿದ್ದು ಹೋಗುತ್ತೆ. ವಾಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್? 1. ಮುಗ್ದೇ ಹೋಯ್ತು, ಅಲ್ಲಿಗೆ ಮುಗ್ದೇ ಹೋಯ್ತು. ಸೊ ನಾವು ಡಿನಾಮಿನೇಟರ್ ಇಲ್ಲಿ ಎಕ್ಸ್ 0 ಹಾಕಿದ್ರೆ ತಾನೇ ಸಮಥಿಂಗ್ ಬೈ 0 ಬರೋದು. ಇಲ್ಲಿ ಎಕ್ಸ್ನ ಡಿಫರೆನ್ಷಿಯೇಟ್ ಮಾಡ್ರೆ 1 ಆಯಿತು ಅಂದರೆ 0 ಡಿನಾಮಿನೇಟರ್ ಅವಾಯ್ಡ್ ಆಯಿತು ಅಂತ. ನೆಕ್ಸ್ಟ್ ಸ್ಟೆಪ್ ಈಸ್ ಯುವರ್ ಆನ್ಸರ್ ಅಂತ. ಓಕೆ, ನಾವು ಡಿಫರೆನ್ಷಿಯೇಟ್ ನ್ಯೂಮರೇಟರ್ ಸಪರೇಟ್ಲಿ, ಡಿನಾಮಿನೇಟರ್ ಸಪರೇಟ್ಲಿ. ಹೇಳಿ, ಸೈನ್ ಡಿಫರೆನ್ಷಿಯೇಷನ್ ಕಾಸ್ 2 ಪ್ಲಸ್ ಎಕ್ಸ್, ಸೈನ್ ಡಿಫರೆನ್ಷಿಯೇಷನ್ ಕಾಸ್ 2 ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಡಿಫರೆನ್ಷಿಯೇಷನ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಚೈನ್ ರೂಲ್. 2 ಮೈನಸ್ ಎಕ್ಸ್ ಡಿಫರೆನ್ಷಿಯೇಷನ್, 2 ಮೈನಸ್ ಎಕ್ಸ್ ಅಷ್ಟೇ ಬರೆದು ಬಿಟ್ಬಿಟ್ರೆ ಮತ್ತೆ 2 ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಡಿಫರೆನ್ಷಿಯೇಷನ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1, ಡಿನಾಮಿನೇಟರ್ 1 ಆಯಿತು. ನಾವು cos x plus 2, cos x minus 2. Now apply the limit. What is limit? x 0, x ಇದ್ದಲ್ಲಿ 0 ಹಾಕಿ. ಏನಾಯಿತು? cos 2 plus cos 2 ಎಷ್ಟಾಯಿತು? 2 cos 2, 2 cos 2 ಆಯಿತು. ರೈಟ್? ವಾಟ್ ಈಸ್ a? 2. ವಾಟ್ ಈಸ್ b? 2, 2 comma 2. a is 2, b is 2. ಇದು a cos b, ಇದು 2 cos 2 ಬಂತು. a is 2, b is 2. ಮುಗೀತು. 2024. ಅರ್ಥ ಆಯ್ತಾ? ಬೇರೆ ಥರನೂ ಮಾಡ್ಬೋದು. ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ ಬರೆದು ಲಿಮಿಟ್ ಎಕ್ಸ್ ಸಪ್ರೇಟ್ ಮಾಡಿ. ಎಷ್ಟು ಅವರ್ ಬೇಕು? ಒಂದು ಪ್ರಾಬ್ಲಮ್ 1 ಅವರ್ ಬೇಕು. ನಾವು ಇಲ್ಲಿ ಹೇಳ್ಕೊಡೋದೇನೋ 1 ಮಿನಿಟಲ್ಲಿ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ. ನಿಮಗೆ ಬೇಕಾಗಿರೋದು ಅದೇ ಅಲ್ವಾ? 1 ಮಿನಿಟಲ್ಲಿ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತೇಳಿ. ರೈಟ್? ನಾವು ದಿಸ್ ಈಸ್ 2023ನಾ? 2022 ಅನ್ಸುತ್ತೆ. 2022 23ನಾ? 23ದಾ? ಓಕೆ, ಯಾವುದೋ ಒಂದು ಒಟ್ಟಾರೆ ಪ್ರೀವಿಯಸ್ ಇಯರ್ ಕ್ವಶನ್ ನೀಟಾಗಿ ಓದಿ. ಇದು ಕ್ವಶನ್ ಬರ್ದಿದ್ದು ತಪ್ಪಿದೆ, ಪ್ರಿಂಟ್ ತಪ್ಪಿದೆ. ಅದು ಹೀಗಾಗಬೇಕು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಿದೆ ನೋಡಿ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1, 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 2. ಇಲ್ಲಿಗೆ ಡಿವೈಡ್ ಆಗಬೇಕು ಅನ್ಸುತ್ತೆ. ಅದು ನಿಮ್ಮ ಬುಕ್ಕಲ್ಲಿದೆ ನೋಡ್ಕೊಳ್ಳಿ. ಪ್ರಿಂಟ್ ತಪ್ಪಿದೆ, ಅದು ಇಲ್ಲಿಂದ ಇಲ್ಲಿವರೆಗೆ ಆಗಬೇಕು ಅನ್ಸುತ್ತೆ. ಒಂದು. ಇನ್ನೊಂದು ಮುಂದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇದರಲ್ಲಿ ಬುಕ್ಕಲ್ಲಿದೆ ನೋಡ್ಕೊಳ್ಳಿ. 2x plus 3 whenever x is 2 to 3, 2 to 3, x is 2 to 3. Now this is your problem, right? So ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದರಲ್ಲಿ ಇದೆ ನೋಡಿ, ನೋಟ್ಸಲ್ಲಿ ಕೊಟ್ಟಿರೋದು. ಎಷ್ಟು ಕ್ವಶನ್ ನಂಬರ್ 20th? 20th ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20.
ನೋಡ್ಕೊಳ್ಳಿ. ಸೊ ಕರೆಕ್ಟೆಡ್ ಇದೆ, ಇಲ್ಲಿ ಪೇಸ್ಟ್ ಮಾಡುವಾಗ ತಪ್ಪೋಗಿದೆ. ಓಕೆ, ನಾವು ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೂಸ್ ರೂಟ್ಸ್ ಆರ್ 2 ಮೈನಸ್ ಅಂದರೆ ಎಲ್ ಎಚ್ ಎಲ್ ಲೆಫ್ಟ್ ಹ್ಯಾಂಡ್ ಲಿಮಿಟು, 2 ಪ್ಲಸ್ ಅಂದರೆ ಆರ್ ಎಚ್ ಎಲ್ ರೈಟ್ ಹ್ಯಾಂಡ್ ಲಿಮಿಟ್ ಆರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತೆ. ಆರ್ ದಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತೆ. ಹೇಳಿ ಯಾವುದು? ಲಿಮಿಟ್ ಆಫ್ ಯಾವುದು? ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಇದೆಯಲ್ಲ, ಮೈನಸ್ ಅಂದ್ರೆ ಏನು? ಲೆಫ್ಟ್ ಸೈಡ್ ಇಂದ ಅಂತೇಳಿ ಅದು ಒಂದು ರೂಟ್ ಅಂತೆ, ಒಂದು ರೂಟ್ ಅಂತೆ. ಇನ್ನೊಂದು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್ ಇದು ಒಂದು ರೂಟ್ ಅಂತೆ, ಇದು ಒಂದು ರೂಟು, ಇದು ಒಂದು ರೂಟ್ ಅಂತೆ. ಅದನ್ನು ಯೂಸ್ ಮಾಡ್ಕೊಂಡು ಕ್ವಾಡ್ರಾಟಿಕ್ ಇಕ್ವೇಶನ್ ಬರಿ ಅಂತ ಹೇಳಿದಾನೆ. ಮೊದಲು ಆಲ್ಫಾ ಬೀಟಾ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡೋಣ. ವಾಟ್ ಈಸ್ ಆಲ್ಫಾ? ದಟ್ ಈಸ್ ಲಿಮಿಟ್ ಆಫ್ 2 ಎಕ್ಸ್ಟೆಂಡ್ಸ್ ಟು 2 ಮೈನಸ್, ಮೈನಸ್ ಅಂದರೆ ಲೆಸ್ ದ್ಯಾನ್ 2 ಟು 2, ಲೆಸ್ ದ್ಯಾನ್ 2 ಇಂದ 2 ವರೆಗೆ, ಲೆಸ್ ದ್ಯಾನ್ 2 ಟು 2, ಲೆಸ್ ದ್ಯಾನ್ 2 ಟು 2 ಫಂಕ್ಷನ್ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಸ್ ಎಕ್ಸ್ಟೆಂಡ್ಸ್ ಟು 2. ಇಲ್ಲಿ ಬೀಟಾ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್, ಪ್ಲಸ್ ಅಂದರೆ ಗ್ರೇಟರ್ ದ್ಯಾನ್ 2 ಟು 2, ಗ್ರೇಟರ್ ದ್ಯಾನ್ 2, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಟು 2, ಗ್ರೇಟರ್ ದ್ಯಾನ್ 2 ಟು 2. ಸೊ ಏನಾಯ್ತು? 2x ಪ್ಲಸ್ 3, 2x ಪ್ಲಸ್ 3. ಅರ್ಥ ಆಗ್ತಿದೇನ್ರೋ? ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಂದರೆ 2ಗಿಂತ ಕಮ್ಮಿ ಅಂತೇಳಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಅಂದರೆ 2ಗಿಂತ ಜಾಸ್ತಿ ಅಂತೇಳಿ. 2ಗಿಂತ ಜಾಸ್ತಿ ಇದ್ರೆ ಆರ್ ಎಚ್ ಎಲ್, 2ಗಿಂತ ಕಮ್ಮಿ ಇದ್ರೆ ಎಲ್ ಎಚ್ ಎಲ್. ಮುಗಿದೋಯ್ತಲ್ವಾ? ಎಲ್ ಎಚ್ ಎಲ್ ಈ ಫಂಕ್ಷನ್ ಹಾಕಿ, ಆರ್ ಎಚ್ ಎಲ್ ಈ ಫಂಕ್ಷನ್ ಹಾಕಿ, ಮುಗಿದೇ ಹೋಯ್ತು. ಅರ್ಥ ಆಗ್ತಿದೆಯಾ? ನಾವು ಅಪ್ಲೈ ದಿ ಲಿಮಿಟ್ 2 ಸ್ಕ್ವೇರ್ 4, 4 ಮೈನಸ್ 1 3. ಇಲ್ಲಿ ಅಪ್ಲೈ ದಿ ಲಿಮಿಟ್ 2 2s 4, 4 ಪ್ಲಸ್ 3 7. ಆಲ್ಫಾ ಬೀಟಾ ಗೊತ್ತಾಯ್ತಲ್ವಾ? ಟೆಲ್ ಮಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೇಳಿ. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ದಿ ರೂಟ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದಿ ರೂಟ್ ಈಕ್ವಲ್ ಟು 0. ಸಮ್ ಆಫ್ ದಿ ರೂಟ್ 3 ಪ್ಲಸ್ 2 7 9 10x 3 ಇಂಟು 7 7 3 21. ಯಾವುದು? 10x 21. ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ. ನೋಡಿ ಎಷ್ಟು ಈಸಿ ಇದೆ. ಏನೇನೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ವಿಚಾರ ಮಾಡಬಾರ್ದು, ಸುಮ್ಮನೆ ಬೇಸಿಕ್ ಯೋಚನೆ ಮಾಡಿ ಬಂದ್ಬಿಡ್ತದೆ. ನೀನು ಓವರ್ ಆಗಿ ಥಿಂಕ್ ಮಾಡೋಕೆ ಹೋದ್ರೆ ಕೊಟ್ಟಿದ್ದು ಮರ್ತೋಗ್ತದೆ. ಬೇಸಿಕ್ ಬೇಸಿಕ್ ಸಿ ಇ ಟಿ ಮೀನ್ಸ್ ಬೇಸಿಕ್. IIT JEE ಅಲ್ಲ ಇದು. ಸಿ ಇ ಟಿ ಅಂದ್ರೇನು? ಬೇಸಿಕ್ ನಿಂಗೆ ಎಷ್ಟು ಅರ್ಥ ಆಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾನೆ ಅಷ್ಟೇ. ಎಲ್ಲ ಪೇಪರ್ ಕೊಟ್ಟು 100 ಮಾರ್ಕ್ಸ್ ಕೊಟ್ಟು ಚೆಕ್ ಮಾಡೋಕ್ಕಾಗಲ್ಲ. 1 ಮಿನಿಟ್ 1 ಕ್ವಶನ್ 60 ಕೊಟ್ಟು ಚೆಕ್ ಮಾಡ್ತಾರೆ. ಬೇಸಿಕ್ ಹೇಗಿದೆಯಾ, ವೆದರ್ ಯು ಕ್ಯಾನ್ ಏಬಲ್ ಟು ಡೂ ಇಂಜಿನಿಯರಿಂಗ್ ಆರ್ ನಾಟ್. ಇಲ್ಲ ಬೇಸಿಕ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ದುಡ್ಡು ಕೊಡು, ಅವಾಗ ಬೇಸಿಕ್ ಸ್ಟ್ರಾಂಗ್ ಆಗ್ಬಿಡುತ್ತೆ ನಿಂದು, ಇಂಜಿನಿಯರ್ ಸೀಟ್ ಕೊಡ್ತಾನೆ ಅವನು. ಇನ್ನೂ ಇಲ್ಲ ಸರ್ ನಾನು ಸಿ ಇ ಟಿನೇ ಬರೆದಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡು, ಇನ್ನೂ ಸ್ಟ್ರಾಂಗ್ ಆಗುತ್ತೆ ನಿನ್ನ ಬೇಸಿಕ್, ಫುಲ್ ಸ್ಟ್ರಾಂಗ್, ಅವಾಗ ಇಂಜಿನಿಯರಿಂಗ್ ಸೀಟ್ ಕೊಡ್ತಾರೆ ಅಲ್ವಾ? ದಿಸ್ ಈಸ್ ಅವರ್ ಸಿಸ್ಟಮ್ ಆಫ್ ಎಜುಕೇಷನ್ ಅಲ್ವೇನ್ರಿ? ದುಡ್ಡು ಕೊಟ್ಬಿಟ್ರೆ ಬೇಸಿಕ್ ಬಂದ್ಬಿಡುತ್ತೆ ಅವನಿಗೆ, ದುಡ್ಡು ಕೊಡದೇ ಇದ್ದವನಿಗೆ ಬೇಸಿಕ್ ಚೆಕ್ ಮಾಡ್ತಾನೆ ಅವನು ಅಲ್ವಾ? ಅಲ್ವೇನ್ರೋ? ಓಕೆ, ಎನಿವೆ ಇದು ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಅಂದರೆ ನೇರವಾಗಿ ಕೊಡಲ್ಲ, ಅಂದರೆ ಎಲ್ಲದೂ ಪ್ರಾಬ್ಲಮ್ ಆ ಥರ ಇರಲ್ಲ. ಇವಾಗ ನೋಡಿ 2 ಮಿಕ್ಸ್ ಆಗಿದೆ, ಅದು ಲಿಮಿಟು ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಮಿಕ್ಸ್ ಆಗಿದೆ. ಸರ್ ಎಲ್ಲ ಕ್ವಶನ್ ಹಂಗೆ ಇರುತ್ತಾ? ಇಲ್ಲ. ಎಷ್ಟಿರುತ್ತೆ ಹಂಗೆ? ಹೌ ಮೆನಿ ಕ್ವಶನ್ಸ್ ವಿಲ್ ಬಿ ಲೈಕ್ ದ್ಯಾಟ್? 10 ಕ್ವಶನ್ಸ್, 10 ಕ್ವಶನ್ ಹಂಗಿರ್ತದೆ. 30 ಕ್ವಶನ್ ಹೇಗಿರುತ್ತೆ? ಪ್ಯೂರ್ಲಿ ಫ್ರಾಮ್ NCERT, 100% NCERT ತೋರ ಆದರೆ ಅಂದರೆ 30 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರ್ತದೆ. ಇನ್ನೊಂದು 10 ಕ್ವಶನ್, ಇನ್ನೊಂದು 20 ಕ್ವಶನ್ ಹೇಗಿರುತ್ತೆ? ಸ್ವಲ್ಪ 2-3 ಚಾಪ್ಟರ್ ಮಿಕ್ಸ್ ಮಾಡೋದು, ಸ್ವಲ್ಪ ಹೈಯರ್ ಲೆವೆಲ್ ಕೇಳೋದು. ಲಾಸ್ಟ್ 10 ಕ್ವಶನ್ ಹೇಗಿರುತ್ತೆ? ನೀನು ಬರೆಯೋಕ್ಕಾಗಬಾರ್ದು, ಹಂಗಿರ್ತದೆ. ಓಕೆ, ಸೊ ಹಾಗಾಗಿ ಮೈ ಸಜೆಷನ್ ಈಸ್ ಎಲ್ರಿಗೂ PCM 3 50ಗೆ 50 ಬಂತು ಅಂದರೆ ಎಷ್ಟು ಬರುತ್ತೆ ನಿಮ್ಮ ರ್ಯಾಂಕು? 60ಗೆ 50 ಬಂದರೆ ಒಡಿಸುವ ರ್ಯಾಂಕ್ ಬಂದರೆ ಒಡಿಸುವ ರ್ಯಾಂಕ್ ಬಿಲೋ 500 ಬರ್ತದೆ. ಯು ವಿಲ್ ಗೆಟ್ ಅ ರ್ಯಾಂಕ್ ಬಿಲೋ 500. ಟಾರ್ಗೆಟ್ 50. ಅದಕ್ಕೂ ಜಾಸ್ತಿ ಬರಿಬೇಡ ಅಂತ ಹೇಳ್ತಾ ಇಲ್ಲ, ಅದಕ್ಕೂ ಜಾಸ್ತಿ ಬರೆಯೋಕೆ ಹೋಗಿ 50 ಕಳ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಈ ಕ್ವಶನ್ ಕೊಟ್ಟರೆ, ಅಯ್ಯೋ ಇದು ಕೊಟ್ಟರೆ, ಅಯ್ಯೋ ಅದು ನೋಡ್ಕೋಬೇಕು, ಅಯ್ಯೋ ಇದು ನೋಡ್ಕೊ ಬಿಟ್ಬಿಡೋದು ನಾನು. NCERT 100% ತೋರೋಗು, 30 ಮಾರ್ಕ್ಸ್ ಫಿಕ್ಸು. ಇನ್ನು 20 ಮಾರ್ಕ್ಸ್ಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲಿ. ಆ ಲಿಮಿಟು ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳ್ಬೋದು, ಅಥವಾ ಲಿಮಿಟ್ ತೊಗೊಂಡೋಗಿ ಇಂಟಿಗ್ರೇಷನಲ್ಲಿ ಕೇಳ್ಬೋದು, ಇಂಟಿಗ್ರೇಷನ್ ತೊಗೊಂಡೋಗಿ ಡಿಫ್ರೆನ್ಷಿಯೇಷನಲ್ಲಿ ಕೇಳ್ಬೋದು, ಮಿಕ್ಸಿಂಗ್ ಮ್ಯಾಚಿಂಗ್. ಇನ್ನೊಂದು 10 ಕ್ವಶನು ಮೈಂಡಿಂದ ತೆಗೆದಾಕು, ಬಿಟ್ಬಿಡು, ನಂಗಲ್ಲ ಇದು ಅಂತೇಳಿ.
ಸೊ 50 ಕ್ವಶನ್ಸ್ ಆನ್ಸರ್ ಮಾಡಿ, 50-50 ಕರೆಕ್ಟ್ ಇರಬೇಕು. ಆ್ಯಂಡ್ ಡೋಂಟ್ ಲೀವ್ ಎನಿ ಕ್ವಶನ್. ವೈ? ನೆಗೆಟಿವ್ ಮಾರ್ಕ್ಸ್ ಇಲ್ಲ. ನಿನ್ನ ಅದೃಷ್ಟಕ್ಕೆ ಸರಿ ಆದ್ರೆ ಆಗಲಿ, ತಪ್ಪಾದ್ರೆ ಕಳ್ಕೊಳ್ಳೋದೇನಿದೆ? ಇಲ್ಲ ಸರ್ ನಾನು 40 ಬರೆದು ಬಂದೆ, ನೋ, 60 ಬರೆದು ಬರೀಬೇಕು, 60 ಬರೀಬೇಕು. ಅದು ಹೇಗೆ ಬರೀಬೇಕು, ಏನು ಬರೀಬೇಕು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗಿಂದ ಆ ಟೆಕ್ನಿಕ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಲಾಸ್ಟ್ 2 ಡೇಸಲ್ಲಿ ಹೇಗೆ ನೀವು ಕ್ವಶನ್ ಸೆಲೆಕ್ಟ್ ಮಾಡ್ಕೋಬೇಕು, ಹೇಗೆ ಬರೀಬೇಕು, ಯಾವುದನ್ನು ಓದಬೇಕು, ಲಾಸ್ಟ್ 10 ಕ್ವಶನ್ ಬಿಡ್ತಪ್ಪ ಅದನ್ನು ಯಾವುದಕ್ಕೆ ನೀವು ಮಾರ್ಕ್ ಹಾಕಬೇಕು ಅದನ್ನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ, ಇವಾಗ ಬೇಡ. ಓಕೆ, ನಾವು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ದಿಸ್ ಐ ಥಿಂಕ್ ನಿಮ್ಮ ಕ್ವಶನಲ್ಲಿ ನಿಮ್ಮ ಇದರಲ್ಲಿ ಬೇರೆ ಇದೆ ಅನ್ಕೋತೀನಿ. ಇಲ್ಲಿ ಐ ಥಿಂಕ್ ಇದು -1 ಇದೆ ಅನ್ಕೋತೀನಿ. 1 ಇದೆಯಾ? ಸರಿ ಇದೆಯಾ ಕ್ವಶನ್ ನೋಡಿ? ಓಕೆ, ನಾವು ಚೆಕ್. ಉಳಿದಿದ್ದೆಲ್ಲ ಕ್ವಶನ್ನು ನಾನು ಬಿಟ್ಟಿದ್ದೀನಿ ಅಲ್ಲಿ. ಆಲ್ ಆರ್ ಎಲ್ ಹಾಸ್ಪಿಟಲ್ ರೂಲ್ ಅಲ್ಲಿ. ನಾನು ಯಾವ್ಯಾವ್ದು ಬಿಟ್ಟಿದ್ದೀನೋ ಎಲ್ಲದೂ ಎಲ್ ಹಾಸ್ಪಿಟಲ್ ರೂಲ್. ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿ, ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿ, ಯು ವಿಲ್ ಗೆಟ್ ಆನ್ಸರ್. ಓಕೆ, ನಾವು ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, ದಿಸ್ ಇಸ್ 2000 ಎಷ್ಟು 21 2021. ಓಕೆ, ಲಿಮಿಟ್ ಆಫ್ ದಿಸ್ ಈಸ್ ದಿಸ್ ಅಂತ ಕೇಳಿದಾನೆ. ಇಲ್ಲಿ ನೋಡಿ, ಅಪ್ಲೈ ದಿ ಲಿಮಿಟ್ ಡೈರೆಕ್ಟ್ಲಿ. ಏನು ಬಂತು ಇಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿ, ಎಷ್ಟು ಬಂತು? ಎ ಇಲ್ಲಿ, ಬಿ ಇಲ್ಲಿ, ಸಿ ಇಲ್ಲಿ, ಸಿ ಇಲ್ಲಿ, ಬಿ ಇಲ್ಲಿ, ಎ ಅಲ್ವಾ? ಈ ಗಿವನ್ ದಟ್ a plus b plus a is not equal to 0, then can I cancel this? Is it equal to 1? Statement 1 is true. 0/0 ಬಂದಿರ್ತಾನೆ ನಾನು ಯೋಚನೆ ಮಾಡ್ಬೇಕು ಫಾರ್ಮುಲಾ. 0/0 ಬರಲೇ ಇಲ್ವಲ್ಲ? ವೈ? ಬಿಕಾಸ್ ಇಸ್ ನಾಟ್ 0 ಅಂತ ಕೊಟ್ಟಿದ್ದಾನೆ. ಇದು 0 ಆಗಿದ್ದಿದ್ರೆ ದೆನ್ 0/0 ಬರ್ತಿತ್ತು. ದೆನ್ ಯು ಹ್ಯಾವ್ ಟು ಗೋ ಫಾರ್ ಡಿಫ್ರೆನ್ಸಿಯೇಷನ್ ಅಂಡ್ ಆಲ್. ಕೊಡಲೇ ಇಲ್ವಲ್ಲ ಅವನು. 0/0 ಅಲ್ಲ, ಇದು 0 ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ಅಪ್ಲೈ ದ ಲಿಮಿಟ್. ನಾವು ಇಲ್ಲಿ ಬರೋಣ. ನಾವು ಇಫ್ ಐ ಅಪ್ಲೈ ದ ಲಿಮಿಟ್ x ಟೆಂಡ್ಸ್ ಟು -2 ಅಂತಿದೆ, ನಿಮ್ಮ ಬುಕ್ಕಲ್ಲಿ ಏನಿದೆ ನೋಡಿ, +2 ಅಂತಿದೆಯಾ? ಇಸ್ ಇಟ್ +2 ಅಂತಿದೆ? +2ನಾ? ಇಫ್ ಇಟ್ ಈಸ್ +2 ದೆನ್ ಅಪ್ಲೈ ದ ಲಿಮಿಟ್ ಡೈರೆಕ್ಟ್ಲಿ. ವಾಟ್ ವಿಲ್ ಗೆಟ್? 1/2. ಇಲ್ಲಿ +1/2, ಕ್ವಾರ್ಟರ್ ಪ್ಲಸ್ ಹಾಫ್ ಪ್ಲಸ್ ಹಾಫ್ 1 ಆಯಿತು. ಇಲ್ಲಿ x is 2, 2 + 2 4 ಆಯಿತು, 1/4. ಇಟ್ ಈಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಬೋತ್ ಆರ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಏನೂ ಇಲ್ಲ, ಫಾರ್ಮುಲಾ ಇಲ್ಲ, ಡಿಫ್ರೆನ್ಸಿಯೇಷನ್ ಇಲ್ಲ, ಸುಮ್ಮನೆ ಇದು ತಗೊಬಂದು ಇಲ್ಲ ಹಾಕೋದು. ಅರ್ಥ ಆಗ್ತಿದೆಯಲ್ಲ? ಇನ್ ಕೇಸ್ ಇಲ್ಲಿ -2 ಅಂತ ಕೊಟ್ಟಿದ್ದಿದ್ರೆ, ಇನ್ ಕೇಸ್ ಇಫ್ ಇಟ್ ಈಸ್ -2, ಇವಾಗ ಏನು ಮಾಡಬೇಕಿತ್ತು? ಇಫ್ ಐ ಅಪ್ಲೈ -2 ಇಯರ್, -half + half 0, -2 + 2 0, 0/0 ಫಾರ್ಮ್. ಈಗೇನು ಮಾಡಬೇಕು? ಗೋ ಫಾರ್ ಎಲ್ ಹಾಸ್ಪಿಟಲ್ ರೂಲ್. ವಾಟ್ ಈಸ್ ಎಲ್ ಹಾಸ್ಪಿಟಲ್ ರೂಲ್? 1/x differentiation, -1/x², 1/2 is 0, by x differentiation 1, that is -1/x ಎಷ್ಟು? -2 the square, that is 1/4 with -1/4 ಬರ್ತಿತ್ತು. ಸ್ಟೇಟ್ಮೆಂಟ್ 2 is ರಾಂಗ್ ಅಂತ ಆಗ್ತಿತ್ತು. ಸ್ಟೇಟ್ಮೆಂಟ್ 2 is ರಾಂಗ್ ಅಂತ ಆಗ್ತಿತ್ತು ಅಷ್ಟೇ, ಮತ್ತಿನ್ನೇನಿಲ್ಲ. ಸ್ಟೇಟ್ಮೆಂಟ್ 1 is ಕರೆಕ್ಟ್, ಸ್ಟೇಟ್ಮೆಂಟ್ 2 is ರಾಂಗ್ ಅಂತ ಆಗ್ತಿತ್ತು. ಯಾವುದು? ಓನ್ಲಿ ಸ್ಟೇಟ್ಮೆಂಟ್ 1 is ಕರೆಕ್ಟ್ ಅಂತ ಆಗ್ತಿತ್ತು. ಓಕೆ, ನಾವು ಲಿಮಿಟ್ ಆಫ್ sin x by this is equal to, ಹೋಗ್ಬೋದ್ರಿ ನೀವು, ಏನು ಪ್ರಾಬ್ಲಮ್ ಇಲ್ಲ. ದಟ್ ಈಸ್ ಇಫ್ ಐ ಅಪ್ಲೈ ದಿ ಲಿಮಿಟ್ ಡೈರೆಕ್ಟ್ಲಿ ವಾಟ್ ಹ್ಯಾಪನ್ಸ್? ಇಲ್ಲಿ x = 0 ಹಾಕಿದ್ರೆ sin 0 0, ಇಲ್ಲಿ 0 ಹಾಕಿದ್ರೆ, ಇಲ್ಲಿ 0 ಹಾಕಿದ್ರೆ 0, 0/0 ಫಾರ್ಮ್. 0/0 ಫಾರ್ಮ್ ಬಂದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ದೀನಿ? ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೈನ್ ಡಿಫ್ರೆನ್ಸಿಯೇಷನ್, ಕಾಸ್, ಇಲ್ಲಿ ಡಿಫ್ರೆನ್ಸಿಯೇಷನ್ x × x + x cos x, x ಡಿಫ್ರೆನ್ಸಿಯೇಷನ್, ಇಲ್ಲಿ u × v ರೂಲ್. 1 ಮಿನಿಟ್ಗಿಂತ ಜಾಸ್ತಿ ಆಗಲ್ವಾ? ಆಗುತ್ತೋ ಇಲ್ವೋ? ಬೇರೆ ಥರ ಯೋಚನೆ ಮಾಡಿ. ವಾಟ್ ಈಸ್ sin x by x? 1 ಆಯಿತು, 1. cos 0, ಅಪ್ಲೈ ದಿ ಲಿಮಿಟ್. cos 0 1, 1 + 1 2, ಎಷ್ಟು ಉಳಿತು? 1/2 ಇಸ್ ದ ಆನ್ಸರ್. ಎಷ್ಟು ನಿಮಿಷ ಬೇಕು ಇದಕ್ಕೆ? ಬೇಡ, ಎಷ್ಟು ಸೆಕೆಂಡ್ ಸಾಕು ಅಲ್ವಾ? ನೀನು ಎಲ್ಲ ಹಾಸ್ಪಿಟಲ್ ರೂಲ್ ಯೂಸ್ ಮಾಡೋಕೆ ಹೋದರೆ ಮೇ ಬಿ 20 ಸೆಕೆಂಡ್ ಬೇಕು, ಇದಕ್ಕೆ 10 ಸೆಕೆಂಡ್ ಸಾಕು ಅಲ್ವಾ? ಅರ್ಥ ಆಗ್ತಿದೆಯಾ? ಹಾಂ, ಯಾವುದು? ಅಲ್ಲ, ಇಲ್ಲೇ ನೋಡು, sin x by x ಎಷ್ಟು? 1. ಇಲ್ಲಿ cos 0 ಎಷ್ಟು? 1, 1 + 1 ಎಷ್ಟು? 2, 1/2. ಅರ್ಥ ಆಗಿಲ್ಲ?
ಲಿಮಿಟ್ ಆಸ್ sin x by x as x tends to 0, 1 by 1 plus cos x. What is limit as sin x by x? 1. No. Cos 0, apply the limit. Limit is x is 0 alva. Will apply madu cos 0, 1. 1 plus 1, 2. 1 by 2 is the answer. Here, next. Second question, ನಿಮ್ಮ ಬುಕ್ಕಲ್ಲೇ ಇದೆ. Now, apply the limit sin pi by 2. Sin pi by 2. Pi by 2 ಇಲ್ಲ ಹಾಕಿದ್ರೆ sin pi by 2. Sin pi by 2 is 1. 1 minus 1. 0. Cos pi by 2. 0. It is 0 by 0 4. It is 0 by 0 4. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ? ಎಲ್ಲ ಹಾಸ್ಪಿಟಲ್ ರೂಲ್ ಹೇಳಿ. ಮೇಲ್ಗಡೆ 1 ಡಿಫ್ರೆನ್ಷಿಯೇಷನ್ 0 sin x ಡಿಫ್ರೆನ್ಷಿಯೇಷನ್ cos x divided by cos x differentiation minus sin x. Now cot x. What is cot pi by 4? Pi by 2. 0. Sin pi by 2. 1. 0 by 1. 0 is that. Clear? Next. Split function bandaga, its theory is different. Whenever split function is there, its theory is different. ಹಾಗಾಗಿ ಎಲ್ಲ ಸ್ಪ್ಲಿಟ್ ಫಂಕ್ಷನ್ದು ಒಂದು ಕಡೆ ಹಾಕ್ಬಿಟ್ಟಿದ್ದೀನಿ. ಒಂದು 4 ಪ್ರಾಬ್ಲಮ್ ಮಾಡ್ತೀನಿ, ಉಳಿದ ಪ್ರಾಬ್ಲಮ್ ನೀವು ಮಾಡ್ಕೊಳ್ಳಿ. ಗ್ರೇಡೇಷನ್ ಟೀಚರ್ ತೊಗೊಂಡಿದ್ದೀನಿ, ಮಾಡ್ಯುಲಸ್ ತೊಗೊಂಡಿದ್ದೀನಿ, ಎಲ್ಲದೂ ತೊಗೊಂಡಿದ್ದೀನಿ. ಓಕೆ, ಆ್ಯಂಡ್ ಕಾಂಬಿನೇಷನ್ ಆಫ್ ಗ್ರೇಡೇಷನ್ ಟೀಚರ್ ಫಂಕ್ಷನ್ ವಿತ್ ಡಿಫರೆಂಟ್ ಫಂಕ್ಷನ್ ಎಲ್ಲ ತೊಗೊಂಡಿದ್ದೀನಿ. ಒಂದು 4 ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ, ಉಳಿದಿದ್ದು ನೀವು ಮಾಡ್ಕೊಳ್ಳಿ. ಓಕೆ, ವೆನೆವರ್ ಯು ಹ್ಯಾವ್ ಸ್ಪ್ಲಿಟ್ ಫಂಕ್ಷನ್ ದೆನ್ LHL and RHL is mandatory. Whenever you have split function ಅಂದ್ರೆ ಏನು? ಕೆಲವೊಬ್ಬರಿಗೆ ಅದೇ ಗೊತ್ತಿಲ್ಲ. ಸ್ಪ್ಲಿಟ್ ಫಂಕ್ಷನ್ ಅಂದ್ರೆ ಏನ್ರೋ? ಅಯ್ಯೋ ದೇವ್ರೆ, ನಾನು ಸ್ಪ್ಲಿಟ್ ಫಂಕ್ಷನ್ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಆನ್ಲೈನ್ ಕೋಚಿಂಗ್ ಪ್ರಾಬ್ಲಮ್. ಆನ್ಲೈನ್ ಕೋಚಿಂಗಲ್ಲಿ ನಾನು ಹಿಂಗೆ ಹೇಳ್ಕೊಂಡು ಹೋಗ್ತೀನಿ, ಸ್ಪ್ಲಿಟ್ ಫಂಕ್ಷನ್ ಬಂದರೆ ಅಂತೇಳಿ. ಅವನಿಗೆ ಸ್ಪ್ಲಿಟ್ ಫಂಕ್ಷನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆ ಸ್ಪ್ಲಿಟ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋದಕ್ಕೆ ಇನ್ನೊಂದು ವಿಡಿಯೋ ನೋಡಬೇಕು. ಯೂಟ್ಯೂಬಲ್ಲಿ ಹೋಗಿ ಸ್ಪ್ಲಿಟ್ ಫಂಕ್ಷನ್ ವಿಡಿಯೋ, ಇದು ಸ್ಪ್ಲಿಟ್ ಫಂಕ್ಷನ್ ಅಂತೇಳಿ. ದಿಸ್ ಇಸ್ ವಾಟ್ ದಿ ಮೇಜರ್ ಪ್ರಾಬ್ಲಮ್ ಇನ್ ಆನ್ಲೈನ್ ಕೋಚಿಂಗಲ್ಲಿ ಮೊನ್ನೆ ಒಬ್ರು ಬಂದಿದ್ದಾನೆ. ಸೊ ಆನ್ಲೈನ್ ಕೋಚಿಂಗಲ್ಲಿ ನಿನ್ನೆ ಹೇಳಿದೆ ಅದು ಅನ್ಕೋತೀನಿ. ಸೊ ಅವನು ನೀಟ್ ತೊಗೊಂಡಿದ್ದಾನೆ, ಯಾವುದೋ ಒಂದು ತೊಗೊಂಡಿದ್ದಾನೆ, XYZ ಕೋಚಿಂಗ್. 4:30 8 ಗಂಟೆನೋ 9 ಗಂಟೆವರೆಗೇನಂತೆ ಆನ್ಲೈನ್. 4:30 9 ಗಂಟೆವರೆಗೆ ಹಿಂಗೆ ಕೂತ್ಕೋಬೇಕು ಅವ್ನು ಕಂಪ್ಯೂಟರ್ ಮುಂದೆ. ಹೆಂಗೆ ಕೂತ್ಕೋತಾನೋ? ನಾನಿಲ್ಲಿದ್ದಾಗೆ 4 ಸಾರಿ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾನೋ. ಟೀಚರ್ ಇದ್ದು ಕ್ಲಾಸ್ ರೂಮ್ ಬೌಂಡ್ ಆಗಿ ಯಾರು ಆ ಕಡೆ ಹೋಗಕ್ಕೆ ನೋಡದೇ ಇದ್ದಂಗೆ ಕಾದುಕೊಂಡು ಟೀಚ್ ಮಾಡ್ತಾ ಇದ್ದೇ ಕುತ್ಕೊಳ್ಳೋಕೆ ನಿಮ್ಮ ಹತ್ರ ಆಗಲ್ಲ. ಓನ್ ಆಗಿ 4 ಅವರ್ ಕುತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇದೆಯೇನ್ರಿ? ಅದು ಮೊದಲನೇ ಕ್ವಶನ್. ಇನ್ನೊಂದು ಇದೆ ಅಂತಂದರೆ, ಅದು ರೆಕಾರ್ಡ್ ಮಾಡಿ ಆ ವಿಡಿಯೋನ ಮತ್ತೆ ಹಾಕ್ತಾರೆ ಗ್ರೂಪಲ್ಲಿ ನಂಬ್ತಾರೆ. ನಾವು ರೆಕಾರ್ಡ್ ಮಾಡಿ ಹಾಕಲ್ಲ, ಆ ನೋಟ್ಸ್ ಮಾತ್ರ ಹಾಕಿರ್ತೀನಿ ನಾನು. ಅವನೇನು ಅಂದ್ಕೊಂಡ, ಇವತ್ತಿನ 4:15 ಇದೆಯಲ್ಲ, ಇವತ್ತು ಆಗಲಿಲ್ಲ, ಟಯರ್ಡ್ ಆಗಿಬಿಟ್ಟೆ, ನಾಳೆ ನೋಡೋಣ ಅಂತೇಳಿ. ನಾಳೆ ಎಷ್ಟು ಅವರ್ ಆಯಿತು? 8 ಅವರ್ ಆಯಿತು. ನಾಳೆ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇತ್ತು, ನಾಡಿದ್ದು ನೋಡೋಣ ಅಂದ್ಕೊಂಡ. ಎಷ್ಟಾಯ್ತು ನಾಡಿದ್ದು? ಮುಗೀತಲ್ಲಿ ನೆಗೆದು ಬಿದ್ದೋಯ್ತು. ಇನ್ನು ನಾವು ಜೀವನದಲ್ಲಿ ನೋಡಲ್ಲ. ದಿಸ್ ಇಸ್ ವಾಟ್ ದಿ ಪ್ರಾಬ್ಲಮ್ ಇನ್ ಆನ್ಲೈನಲ್ಲಿ ನಿನಗೆ ಆಪ್ಷನ್ ಸಿಗುತ್ತೆ. ಓಕೆ, ನಾಳೆ ಮಾಡೋಣ, ಆಮೇಲೆ ನೋಡೋಣ. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಆನ್ಲೈನ್ ದೊಡ್ಡ ಪ್ರಾಬ್ಲಮೇ ಅದು. ನಾಳೆ ಅಂತ ಬಂದುಬಿಡುತ್ತಲ್ಲಿ. ಇಲ್ಲ, ಹಂಗಿಲ್ಲ, ಕಂಪಲ್ಸರಿ ನೀವು ಕುತ್ಕೊಳ್ಳೇಬೇಕು, ಕೇಳಲೇಬೇಕು. ಸೊ ಆಫ್ಲೈನ್ ಈಸ್ ಬೆಟರ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಇವಾಗ. ಆನ್ಲೈನ್ ಈಸ್ ಬೆಟರ್ ಯಾವಾಗ? ನಾಳೆ ಎಕ್ಸಾಮ್ ಇದೆ ಅಂದರೆ ಇವಾಗ ನೀನು ಕುತ್ಕೋತೀಯ. ನಾನು ಕುತ್ಕೊಬೇಡ ಅಂದರೂ ನೀವು ಕೇಳಲ್ಲ, ನೀವು ಕುತ್ಕೋತೀಯ. ಹಾಗಾಗಿ ಎಕ್ಸಾಮ್ ದಿನ ಮುಂಚಿನ ದಿನ ಲೈವ್ ಮಾಡುವಾಗ ಅಲ್ಲೇ ಆನ್ಲೈನ್ ಮನೇಲೆ ಅಟೆಂಡ್ ಆಗಿ ಅಂತ ಹೇಳ್ತೀನಿ. ಯಾಕೆ? ನೀವು ಕುತ್ಕೋತೀಯ ಅಂತ ಗೊತ್ತು ನನಗೆ. ಈಗ ಹೋಗಿ ಕುತ್ಕೋ, ಆಗಲ್ಲ. ಅದೇ CET ನಾಳೆ ಅಂದರೆ ಇವತ್ತಿನ ದಿನ 100% ಕುತ್ಕೋತೀಯ. 4 ಅಲ್ಲ, 8 ಅಲ್ಲ, 12 ಅವರ್ ಬೇಕಾದ್ರೂ ಕುತ್ಕೋತೀನಿ. ಸೊ ಆ ಸೀರಿಯಸ್ನೆಸ್ಸು ವರ್ಷಿಡೀ ಇರಲ್ಲ. ಇರೋ ಏಜ್ ನಿಮ್ದಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಏಜ್ ಅದಲ್ಲ. ನಮಗಿರುತ್ತೆ, ಅಲ್ಲಿ ನಮಗೂ ಇರೋಲ್ಲ. ಬಟ್ ಟ್ರೈ ಮಾಡಿದ್ರೆ ಏನೋ ಮ್ಯಾನೇಜ್ ಮಾಡ್ಬೋದು. ಬಟ್ ನಿಮ್ಮ ಏಜ್ ಅದಲ್ಲ, ಸಾಧ್ಯನೇ ಇಲ್ಲ. ದಟ್ಸ್ ವೈ ಮ್ಯಾಕ್ಸಿಮಮ್ ದಟ್ ಈಸ್ ಮೋಸ್ಟ್ ಆಫ್ ದಿ ಆನ್ಲೈನ್ ಕ್ಲಾಸ್ ಫೇಲ್ ಯಾಕಾಗುತ್ತೆ ಅಂದರೆ ಅಲ್ಲೇ ಫೇಲ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಪ್ರಾಬ್ಲಮ್ ಅಂದರೆ ಇದು ಏನೋ, ಸ್ಪ್ಲಿಟ್ ಫಂಕ್ಷನ್ ಗೊತ್ತಿದೆ ಅಂದ್ಕೊಂಡು ಹೋಗಿರ್ತೀನಿ.
ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದ್ನಲ್ಲ, ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಆಲ್ಫಾ ಆ್ಯಂಡ್ ಬೀಟಾ, ಕ್ವಾಡ್ರಾಟಿಕ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0 ಗೊತ್ತಿರುತ್ತೆ ಅಂತ ನಾನು ಹೊಂದ್ಕೊಂಡು ಹೋಗಿರ್ತೀನಿ ನಾನು ಆನ್ಲೈನಲ್ಲಿ. 8ನೇ ಕ್ಲಾಸಲ್ಲಿ ಕಲಿಸಿದ್ದು ಗೊತ್ತಿರುತ್ತೆ ಅಂತೇಳಿ, ಅವನಿಗೆ LCM ತೆಗೆಯೋದೇ ಗೊತ್ತಿರಲ್ಲ. ಸೊ ಈ ಪ್ರಾಬ್ಲಮ್ನ ಯಾರಿಗೆ ಹೇಳೋಣ ಅಲ್ವಾ? ದಿಸ್ ವಾಟ್ ಪ್ರಾಬ್ಲಮ್ಸ್ ಅಕ್ಕರ್ಸ್. ಓಕೆ, ನಾವು ಇಲ್ಲಿಗೆ ಬನ್ನಿ. ಸ್ಪ್ಲಿಟ್ ಫಂಕ್ಷನ್ ಬಂದಾಗ ವಾಟ್ ಇಸ್ ದ ಕಂಡೀಷನ್ ಅಂತ ಹೇಳಿದೆ? ಏನು ಕಂಡೀಷನು? LHL RHL ನೋಡಲೇಬೇಕು. ಎಕ್ಸಾಮಲ್ಲಿ ದಟ್ ಇಸ್ ಬೋರ್ಡಲ್ಲಿ LHL RHL ನೋಡಿದ ರೀತಿ ಬೇರೆ, ಎಕ್ಸ್ಟೆಂಡ್ಸ್ ಟು ಮೈನಸ್ ಅಂತ ತಗೊಂಡು LHL RHL, CETಯಲ್ಲಿ LHL RHL ನೋಡೋ ರೀತಿ ಬೇರೆ. ಒಂದು ಪಾಯಿಂಟ್ ತೊಗೊಂಡು ಚೆಕ್ ಮಾಡ್ತೀವಿ ನಾವು ಅಷ್ಟೇ. ಓಕೆ, ಫಸ್ಟ್ ಒನ್. ಸೊ ಲಿಮಿಟ್ ಆಫ್ x ಮೈನಸ್ 1, ಲಿಮಿಟ್ ಆಫ್ ಏನಂತಿದೆ? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ x ಮೈನಸ್ 1 ಆಸ್ ಎಕ್ಸ್ಟೆಂಡ್ಸ್ ಟು 1. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ಇನ್ಪುಟ್ ಈಸ್ 0 to 1, ಔಟ್ಪುಟ್ ಈಸ್ 0. 1 to 2, 1, 2 to 3, 2, 3 to 4, 0 to minus 1, minus 1, minus 1 to minus 2, minus 2 and so on. ಗೊತ್ತಾಗಿಲ್ಲ ಅಂದರೆ ಒಂದು ಚಿಕ್ಕದಾಗಿ ಗ್ರಾಫ್ ಹಾಕ್ಕೊಳ್ಳಿ. ಸೊ 0 to 1 ವರೆಗೆ 0, 1ಗೆ ಜಂಪು, 1 to 2 ವರೆಗೆ 1, 2ಗೆ ಜಂಪು, 2 to 3 ವರೆಗೆ 2, ಈ ಕಡೆ 0 to minus 1 ವರೆಗೆ minus 1, minus 1 to 2 ವರೆಗೆ minus 2 and so on. ಲೆಫ್ಟ್ ಯಾವುದಿದೆ ಅಂತ ತಗೊಂಬಿಡಿ, ಲೆಫ್ಟ್ ಯಾವುದಿದೆ ಅಂತ ತಗೊಳ್ಳಿ. 0 to 1 ಲೆಫ್ಟ್ ಯಾವುದಿದೆ? 0, 0 is the answer. 1 to 2 ಲೆಫ್ಟ್ ಯಾವುದಿದೆ? 1, 1 is the answer. ನೆಕ್ಸ್ಟ್ ಇಲ್ಲಿ minus 1 to 0 ಲೆಫ್ಟ್ ಯಾವುದಿದೆ? minus 1 to 0 ಲೆಫ್ಟ್ ಯಾವುದಿದೆ? minus 1, minus 1, minus 1 to 2 ಲೆಫ್ಟ್ ಯಾವುದಿದೆ? minus 1 to minus 1 ಲೆಫ್ಟ್ ಯಾವುದಿದೆ? minus 1, minus 1 is the answer. ಲೆಫ್ಟ್ ಯಾವುದಿದೆ ತಗೊಳ್ಳಿ. ಓಕೆ, ನಾವು ಇದು ಗೊತ್ತಾಯ್ತಾ? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗೊತ್ತಿಲ್ಲ ಅಂದರೆ ತಿಳ್ಕೊಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲಿ. ಆ್ಯಂಡ್ ಬೇಕೇ ಬೇಕು, ಲಿಮಿಟ್ ಅಂತ ಬಂದಾಗ ಅದೇ ಮೇಜರ್ ಆಗುತ್ತೆ, ಬೇಕೇ ಬೇಕು. ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ಅ ಸ್ಪ್ಲಿಟ್ ಫಂಕ್ಷನ್, ನೋ ಡೌಟ್, ಬಿಕಾಸ್ ಅಟ್ ಈಚ್ ಇಂಟಿಗ್ರಲ್ ಪಾಯಿಂಟ್ ಇಟ್ ಸ್ಪ್ಲಿಟ್ಸ್ ಅಲ್ಲನಾ? ಸೊ ಈಚ್ ಇಂಟಿಗ್ರಲ್ ಪಾಯಿಂಟ್ ಇಟ್ ಇಸ್ ಸ್ಪ್ಲಿಟ್ಸ್. 1ನಲ್ಲಿ ಸ್ಪ್ಲಿಟ್ ಆಗುತ್ತೆ, 2ದಲ್ಲಿ ಸ್ಪ್ಲಿಟ್ ಆಗುತ್ತೆ, 3ದಲ್ಲಿ ಜಂಪ್ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಸ್ಪ್ಲಿಟ್ ಆಗುತ್ತೋ ದಟ್ ಇಸ್ ಕಾಲ್ಡ್ ಸ್ಪ್ಲಿಟ್ ಫಂಕ್ಷನ್. ಸೊ ಈಗ 1ಗಿಂತ ಕಮ್ಮಿ ತಗೋಬೇಕು, ದಟ್ ಈಸ್ LHL. 1ಗಿಂತ ಕಮ್ಮಿ, ಕಮ್ಮಿ ಅಂದರೆ ಎಷ್ಟು ತಗೋಬೇಕು? ನಿಯರ್ಲಿ ಈಕ್ವಲ್ ಟು 1. ಎಷ್ಟು ತಗೋಣ? 0.9 ತಗೋಣ. 0.9 ಇಲ್ಲಿ ಹಾಕಿ, 0.9 minus 1 ಎಷ್ಟು ಬಂತು? ದಟ್ ಈಸ್ ಮೈನಸ್ 0.1 ಮೈನಸ್ 0.1. ವಾಟ್ ಇಸ್ ಯುವರ್ ಆನ್ಸರ್? -1, ಮೈನಸ್ 0.1. ಬೇಕಾದ್ರೆ ಗ್ರಾಫ್ ನೋಡಿ, ಮೈನಸ್ 0.1ಗೆ ಏನು ಬಂದಿದೆ ಅಂತೇಳಿ, -1 ಬಂದಿದೆ. ಓಕೆ, ಸೊ RHL ತಗೋಣ. RHL ದಟ್ ಈಸ್ ಎಷ್ಟು ತಗೋಣ? 1ಗಿಂತ ಜಾಸ್ತಿ, 1.1. 1.1 ಹಾಕಿ, 1.1 minus 1, 0.1. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? 0.1. 0 to 1 ವರೆಗೆ ಎಷ್ಟಿರುತ್ತೆ ಅಂತ ಹೇಳಿದೆ? 0. ಈಸ್ LHL equal to RHL? ದೋ ವಾಟ್ ಇಸ್ ಯುವರ್ ಆನ್ಸರ್? ಡಸ್ ನಾಟ್ ಎಕ್ಸಿಸ್ಟ್. ಅದಕ್ಕಿಂತ ಒಂದು ಚಿಕ್ಕದು ಒಂದು ದೊಡ್ಡದು ತೊಗೊಂಡು ಹಾಕ್ಬಿಟ್ರೆ ಆಯ್ತು. ಸರ್ ನನಗಿದು ಮಾಡಿಲ್ಲ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನೇ ಗೊತ್ತಿಲ್ಲ ಸರ್, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಹೇಳಿದ್ದೀನಿ, ಹೇಳ್ಕೊಟ್ಟಿದ್ದೀನಿ, ಕೇಳಿಸ್ಕೊಂಡು ಆದಮೇಲೂ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದೆ? ವಿಡಿಯೋ ಹಾಕಿರ್ತೀನಿ, ಮತ್ತೊಂದು ಸಾರಿ ಬೇಕಾದ್ರೆ ಹಿಂಗೆ ಎಳೆದ್ಬಿಟ್ಟು ನೋಡಿ. ಓಕೆ, ಗ್ರೇಟೆಸ್ಟ್ ಇಂಟೀಜರ್ ಹೇಗೆ ಬರುತ್ತೆ? 0 to 1 ವರೆಗೆ 0, 1 to 2 ವರೆಗೆ 1, 2 to 3 ವರೆಗೆ 3. ಇಲ್ಲಿ 0 to -1 ವರೆಗೆ -1, -1 to 2 ವರೆಗೆ -2 and so on. ಇಲ್ಲಿದ್ದು ಎಷ್ಟು? -0.1. ಇಲ್ಲೆಲ್ಲ ಬಂತು. -0.1ಗೆ ಏನು? -1. ಇಲ್ಲಿ 0.1 ಬಂತು. 0.1ಗೆ ಏನು? 0 ಓನ್ಲಿ. 1.1ಗೆ 1ಗೆ ಜಂಪ್ ಆಗುತ್ತೆ, 0 ಓನ್ಲಿ. ಸೊ LHL is ಎಷ್ಟು? -1. RHL 0. LHL is not equal to RHL. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ನಾನೊಂದು ಅಳಿಸ್ಕೋಬೇಕು, ಬೇರೆ ಪೇಜ್ ಇಲ್ಲ ನನಗೆ ಮಾಡೋದಕ್ಕೆ. ಸೊ ಇಲ್ಲಿಗೆ ಬರೋಣ. ದಟ್ ಈಸ್ ದಿಸ್ ಪ್ರಾಬ್ಲಮ್. 3 ಅಂತಿದೆ, ಕಾನ್ಸಂಟ್ರೇಟ್ ಆನ್ 3. ದಟ್ ಈಸ್ ಲಿಮಿಟ್ ಆಸ್ x ಬೈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ x. ಫಾರ್ LHL ಏನು ತಗೋಣ? ಫಾರ್ LHL ಸ್ವಲ್ಪ ಕಡಿಮೆ, 3 ಪ್ಲಸ್, ಓನ್ಲಿ ಪಾಸಿಟಿವ್. ದೆನ್ ಲಿಮಿಟ್ ಅಪ್ಲೈ ಮಾಡಿ, ದಟ್ ಈಸ್ x ಡಿವೈಡೆಡ್ ಬೈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ x ಅಲ್ವಾ? ಲಿಮಿಟ್ ಆಸ್ x ಟೆಂಡ್ಸ್ ಟು 0ನಾ? 3 ಪ್ಲಸ್, 3 ಪ್ಲಸ್ ಪಾಸಿಟಿವ್ ಮಾತ್ರ ಕೇಳಿದ್ರು, ಪಾಸಿಟಿವ್ ಮಾತ್ರ ಕೇಳಿದ್ರು.
ಪಾಸಿಟಿವ್ ಮಾತ್ರ ಕೇಳಿದ್ರೆ ಅಪ್ಲೈ ದ ಲಿಮಿಟ್. ಎಕ್ಸ್ ಇರಲ್ಲಿ 3 ಹಾಕಿ ಡಿವೈಡೆಡ್ ಬೈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 3 ಈಸ್ 3/3 ಈಸ್ 1 ಓನ್ಲಿ. ಆ್ಯಕ್ಚುಲಿ ಪ್ಲಸ್ ಅಂತ ಕೇಳಿದ್ರೆ 3ಗಿಂತ ಜಾಸ್ತಿ ಹಾಕ್ಬೇಕು. 3ಗಿಂತ 0.1 ಜಾಸ್ತಿ ಹಾಕ್ತೀನಿ, 3.1 ಹಾಕ್ತೀನಿ. ವಾಟ್ ಇಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? 3.1, 3 ಓನ್ಲಿ. 3 ಕ್ಯಾನ್ಸಲ್, ಇಟ್ ಈಸ್ 1. ಆನ್ಸರ್ ಈಸ್ 1. ಬಟ್ ಲಿಮಿಟ್ ಬರೀ ಕೇಳಿದ್ರೆ 3 ಅಷ್ಟೇ ಕೇಳಿದ್ರೆ LHL ಎಷ್ಟು ಆಗ್ತಿತ್ತು? 1/2 ಆಗ್ತಿತ್ತು ಅಲ್ಲ, 3/2 ಆಗ್ತಿತ್ತು. RHL ಎಷ್ಟಾಗುತ್ತೆ? 3/3, 1 ಆಗ್ತಿತ್ತು. ಸೊ LHL ಇಸ್ ನಾಟ್ ಈಕ್ವಲ್ ಟು RHL, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಬಟ್ ಅವ್ನು ಕೇಳಲಿಲ್ಲ. ಏನು ಕೇಳಿದಾನೆ? 3+ ಕೇಳಿದಾನೆ. 3+ ಮಾತ್ರ ಮಾಡಿ ಸಾಕು. ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಅಂತ ಕೇಳಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ 1. 3- ಕೇಳಿದಿದ್ರೆ ಏನಾಗ್ತಿತ್ತು? ದಿಸ್ ಈಸ್ 3, ನೋ ಡೌಟ್. ಇದು 3ಗಿಂತ ಚೂರು ಕಮ್ಮಿ, 2.9 ಅಂತ ಇಟ್ಕೊಳ್ಳೋಣ. ದಟ್ ಈಸ್ 3. ವಾಟ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? 2.9 ಈಸ್ 2. 3/2 ಬರ್ತಿತ್ತು, 3/2 ಬರ್ತಿತ್ತು. ಅರ್ಥ ಆಗ್ತಿದೆಯಲ್ಲ? LHL ಇಸ್ ನಾಟ್ ಈಕ್ವಲ್ ಟು RHL ಆಗ್ತಿತ್ತು. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಬರೋಣ. ಲಿಮಿಟ್ ಆಫ್ ದಿಸ್ ಆಸ್ ಎಕ್ಸ್ಟೆಂಡ್ಸ್ ಟು 0. ಇದು ನಮ್ಗೆ ಬೇಡ. ದಿಸ್ ಐ ನೀಡ್ ಇನ್ ಕಂಟಿನ್ಯೂಟಿ. ಇದು ಬೇಕು. ಸೊ ವೆನ್ ಎವರ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ನಾಟ್ ಈಕ್ವಲ್ ಟು ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದೆ. ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ವಾಟ್ ಯು ಮೀನ್ ಬೈ ನಾಟ್ ಈಕ್ವಲ್ ಟು 0? ಟೆಂಡ್ಸ್ ಟು 0 ಅಂತ. ಟೆಂಡ್ಸ್ ಟು 0. ವೆನ್ ಎವರ್ ದೇ ಗಿವ್ ನಾಟ್ ಈಕ್ವಲ್ ಟು 0, ಇಟ್ ಮೀನ್ಸ್ ಟೆಂಡ್ಸ್ ಟು 0. ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಬಾರ್ದು, ಇದು ಎಕ್ಸ್ ಅಂತ ಆಗಬೇಕು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಅಲ್ಲ, ಬರೀ ಎಕ್ಸ್. ಹಾಂ, ಇವಾಗ ಕರೆಕ್ಟ್ ಹೋಯ್ತು. ನಾವು ನಾಟ್ ಈಕ್ವಲ್ ಟು 0 ಅಂತೇಳಿ. ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಮೀನ್ಸ್ ವಾಟ್? ಟೆಂಡ್ಸ್ ಟು 0. ಟೆಂಡ್ಸ್ ಟು 0 ಎಲ್ಲಿಂದ ಇರ್ಬೋದು? ಲೆಫ್ಟ್ ಸೈಡಿಂದಾನೆ ಇರ್ಬೋದು, ರೈಟ್ ಸೈಡಿಂದಾನೆ ಇರ್ಬೋದು ಅಲ್ವಾ? ಲೆಫ್ಟ್ ಸೈಡಲ್ಲಿ ಹಾಕಿ ಏನಾಗುತ್ತೆ ಇದಕ್ಕೆ? ಲಿಮಿಟ್ ಆಫ್, ಇಲ್ಲಿ ಇದಕ್ಕೆ ಹಾಕಿ ಸೈನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಬೈ ಎಕ್ಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಷ್ಟು ಹಾಕೋಣ? 0.1 ಮೈನಸ್ ಹಾಕ್ಲಾ? -0.1 ಹಾಕ್ಲಾ? ಹಾಕಿಲ್ಲಿ ಸೈನ್ -0.1 ಡಿವೈಡೆಡ್ ಬೈ -0.1 ಎಷ್ಟು ಬಂತು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಲ್ಲೂ ಅಲ್ವಾ? ಎಷ್ಟು ಬಂತು ಮೇಲ್ಗಡೆ? ಸೈನ್ -1 ಇಲ್ಲಿ -1. ವಾಟ್ ಇಸ್ ಸೈನ್ ಆಫ್ ಮೈನಸ್ ಥೀಟಾ? ಮೈನಸ್ ಸೈನ್ ಥೀಟಾ. ಮೈನಸ್ ಕ್ಯಾನ್ಸಲ್, ಏನು ಬಂತು? ಸೈನ್ 1. ಎಲ್ಲಿ? LHL. RHL ಏನಾಗುತ್ತೆ ನೋಡಿ? RHL ರೈಟ್ ಹ್ಯಾಂಡ್ ಲಿಮಿಟ್ ಆಸ್ 1 ಸೈನ್ 0.1 ತಗೊಳ್ಳೋಣ. 0.1 ಡಿವೈಡೆಡ್ ಬೈ 0.1 ಸೈನ್ ಆಫ್. ಸೊ ಎಷ್ಟು ಬಂತು ಇವಾಗ? ಸೈನ್ ಆಫ್ 0.1 ಈಸ್ 0 ಬೈ 0. ನಾಟ್ ಡಿಫೈನ್ ಅಲ್ಲ, ಟೆಂಡ್ಸ್ ಟು 0. ಸೊ ಇಟ್ ಈಸ್ 0/0. ವೆರಿ ಸ್ಮಾಲ್ ವ್ಯಾಲ್ಯೂಸ್. ಇಟ್ ಈಸ್ ಹೇಳಿ ನಾಟ್ ಡಿಫೈನ್. ಈ ಕೇಸಲ್ಲಿ ಟೆಂಡ್ಸ್ ಟು 0 ಇದ್ರೆ 1 ಆಗ್ತಿತ್ತು, ಟೆಂಡ್ಸ್ ಟು 0 ಇದ್ರೆ. ಬಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇರೋದ್ರಿಂದ ಇಟ್ಸ್ ವ್ಯಾಲ್ಯೂ ಇಸ್ 0 ಓನ್ಲಿ. ಸೊ 0/0 ಇಟ್ ಈಸ್ ನಾಟ್ ಡಿಫೈನ್. ಸೊ ಇಟ್ ಇಸ್ ಯುವರ್ ಆನ್ಸರ್. ನನ್ ಆಫ್ ದಿಸ್. ಅರ್ಥ ಆಗ್ತಿದೆಯಾ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇರಲಿಲ್ಲ ಅಂದ್ರೆ ಈ ವ್ಯಾಲ್ಯೂ ಏನಾಗ್ತಿತ್ತು? ಟೆಂಡ್ಸ್ ಟು 0 ಆಗ್ತಿತ್ತು. ಸೊ ಇಟ್ ಇಸ್ ಕ್ಲೋಸ್ ಟು 0. ದೆನ್ ಸೈನ್ x/x ಇಸ್ 1 ಆಗ್ತಿತ್ತು, 1. ಇದು ಸೈನ್ 1 ಆಗ್ತದೆ. ಅವಾಗಲೂ ಕೂಡ ಇಟ್ ಇಸ್ ನಾಟ್ ಡಿಫೈನ್. ಇದು ಸೈನ್ 1, ಇದು 1. ಅರ್ಥ ಆಗ್ತಿದೆಯಾ? ಇದನ್ನೇ ಸ್ಪ್ಲಿಟ್ ಮಾಡಿ ಕೊಡ್ಬೋದು ಅಂತ ನಾನು ಹೇಳ್ತಾರೆ. ಅಂದರೆ ಹೀಗೆ ಕೊಡ್ಬೋದು. f of x equal to that is sin greatest integer function x by x whenever x tends to 0 minus. It is sin x by x whenever x tends to 0 plus ಅಂತ ಹಿಂಗೂ ಕೊಡ್ಬೋದು ಅಂತ. ಈ ಕೊಟ್ರೆ ಏನಾಗುತ್ತೆ? ಇದೇನಾಗುತ್ತೆ? LHL ಏನಾಗುತ್ತೆ? ಇಲ್ಲೇ ಮಾಡಿದ್ದೀನಿ, ನೋಡ್ಬಿಟ್ಟು ಹೇಳ್ರಪ್ಪ. ಏನಾಗುತ್ತೆ? LHL ಸೈನ್ 1 ಆಗುತ್ತೆ. RHL ಏನಾಗುತ್ತೆ? 1 ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಲ್ಲ, ಬರೀ ಸೈನ್ ಎಕ್ಸ್ ಬೈ ಎಕ್ಸ್. ಸೈನ್ ಎಕ್ಸ್ ಬೈ ಎಕ್ಸ್ ಏನಾಗುತ್ತೆ? ಆಸ್ ಎಕ್ಸ್ ಟೆಂಡ್ಸ್ ಟು 0 1 ಮಾಡಿಲ್ವೇನ್ರಪ್ಪ? ಸೈನ್ ಥೀಟಾ ಬೈ ಥೀಟಾ ಆಸ್ ಥೀಟಾ ಟೆಂಡ್ಸ್ ಟು 0 ಈಸ್ ಹೌ ಮಚ್? 1. ಸೊ ಇದು 1 ಆಗ್ತಿತ್ತು. ಅರ್ಥ ಆಗ್ತಿದೆಯಲ್ಲ? ಈ ಥರನೂ ಕೊಡ್ಬೋದು ಕ್ವಶನ್ನು. ಸರ್ ನೀವು ಅದು ಮಾಡಿಸಿದ್ರೆ ಅದೇ ಬರಲಿಲ್ಲ ಎಕ್ಸಾಮಿಗೆ ಹೇಳಕ್ಕೋಬೇಡಿ.
ತಿರ್ಗಾ ಮುರ್ಗ ಮಾಡಿ ಕೊಟ್ಟಿರ್ತಾನೆ, ಮಾಡಿಸಿದ್ದೇ ಕೊಡ್ತಾನೆ, ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾನೆ. ಓಕೆ, ನಾವು ನಾವು ಸೊ ನೆಕ್ಸ್ಟ್ ಯಾವ್ದು ಬೇಕು, ಯಾವ್ದಾಯ್ತು, ಇದಾಯ್ತಲ್ವಾ. ಸೊ 16th ಬರೋಣ ನಾವು. ಲಿಮಿಟ್ ಆಫ್ sin of mod sin, that is limit of mod sin x by x, mod sin x by x as x tends to 0 as x tends to 0 ಏನು ಮಾಡೋಣ, LHL and RHL. ಓಕೆ, ಸೊ LHL and RHL, LHL ಅಪ್ಲೈ ಮಾಡಿ ಏನಾಗುತ್ತೆ, LHL and RHL, LHL ಅಪ್ಲೈ ಮಾಡಿ ಏನಾಗುತ್ತೆ, ದಟ್ ಈಸ್ ಲಿಮಿಟ್ x tends to 0 ಮೈನಸ್ ಅಂದರೆ 0ಗಿಂತ ಕಮ್ಮಿ, ಸೇ -0.1 ಹಾಕ್ಲಾ ಮೇಲ್ಗಡೆ, ಸೈನ್ -0.1 ನೋಡಿ, ಸೈನ್ -0.1 ಮೈನಸ್ ಸೈನ್ 0.1 ಮಾಡಿ ತಗೊಂಡ್ರೆ ಸೈನ್ 0.1 ಆಯ್ತು, ಮಾಡಿ ತಗೊಂಡ್ರೆ ಮೈನಸ್ ಸೈನ್ ಹೊರಟೋಯ್ತು, ಡಿವೈಡೆಡ್ ಬೈ -0.1, ಇದು LHL ಅಲ್ವಾ. RHL ಏನಾಗುತ್ತೆ, ಇದೇನಾಗುತ್ತೆ, ಆಕ್ಚುಲಿ ಏನಾಗುತ್ತೆ, ಇದು ಸೈನ್ ಆಫ್ ಥೀಟಾ ಬೈ ಥೀಟಾ ಆಸ್ ಥೀಟಾ ಟೆಂಡ್ಸ್ ಟು 0 ಈಸ್ 1 ಬಟ್ ಮೈನಸ್. RHL ಏನಾಗುತ್ತೆ, ಸೇಮು +1 ಬರುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ, LHL ಈಸ್ ನಾಟ್ ಈಕ್ವಲ್ ಟು RHL ಆಯ್ತು. ಕ್ಲಿಯರ್ ಆರ್ ನಾಟ್? ನಾವು ಇಲ್ಲಿಗೆ ಬರೋಣ, ಮಾಡ್ತೀರಾ ನೀವು, NCERT ಬುಕ್ ಕ್ವಶನ್ ಅದು. ಸೊ ಏನು ಬರುತ್ತೆ ಇದು, -x by x whenever x is less than 0 plus x by x whenever x is greater than 0, that is -x plus x -1 whenever x is less than 0 +1 whenever x is greater than 0. ನೆಗೆಟಿವ್ ಇದ್ರೆ -1, ಪಾಸಿಟಿವ್ ಇದ್ರೆ +1. LHL -1, RHL +1. ಇಟ್ಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಏನು ಬರೀಬೇಕು, ಡಸ್ ನಾಟ್ ಎಕ್ಸಿಸ್ಟ್. ಕಾನ್ಸ್ಟೆಂಟ್ ಫಂಕ್ಷನ್ ತಾನೆ, x ಕ್ಯಾನ್ಸಲ್ ಆಯ್ತು. -1 whenever x is less than 0 +1 whenever x is greater than 0. ವಿಚ್ ಫಂಕ್ಷನ್ ಇಟ್ ಈಸ್, ಕಾನ್ಸ್ಟೆಂಟ್ ಫಂಕ್ಷನ್. ಗೊತ್ತಾಯ್ತಾ? ಸ್ಪ್ಲಿಟ್ ಫಂಕ್ಷನ್ ಬಂದಾಗ ಹೇಗೆ ಮಾಡಬೇಕು ಅಂತೇಳಿ, ಸ್ಮಾಲ್ ಒಂದು ವ್ಯಾಲ್ಯೂ ಕಡಿಮೆ ತಗೊಳ್ಳಿ, ಒಂದು ವ್ಯಾಲ್ಯೂ ಜಾಸ್ತಿ ತಗೊಳ್ಳಿ. ಕಡಿಮೆ ತೊಗೊಂಡ್ರೆ LHL ಬಂತು, ಜಾಸ್ತಿ ತೊಗೊಂಡ್ರೆ RHL ಬಂತು, ಚೆಕ್ ಮಾಡಿ ಮುಗಿದೋಯ್ತು. ನೀವು ಬೋರ್ಡಲ್ಲಿ ಹೆಂಗೆ ಮಾಡಿದ್ರಿ, x - c x - h ಅದು ಯಾವುದೂ ಬೇಕಾಗಿಲ್ಲ. ಒಂದು ವ್ಯಾಲ್ಯೂ, ಯಾವ ವ್ಯಾಲ್ಯೂ ಕೊಟ್ಟಿದ್ದೋ ನೋಡ್ಕೊಳ್ಳಿ, ಅದಕ್ಕಿಂತ ಒಂದು ಚೂರು ಚಿಕ್ಕ ತೊಗೊಳ್ಳಿ, ಅದಕ್ಕಿಂತ ಒಂದು ಚೂರು ದೊಡ್ಡದು ತೊಗೊಳ್ಳಿ, ಏನಾಗುತ್ತೆ ನೋಡಿ, ಮುಗಿದೋಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಅಲ್ಲಿಗೆ ಅದು ಮುಗೀತು. ಸೊ ಕಮ್ ಬ್ಯಾಕ್ ಟು ದಿಸ್. ನಾವು ಇಲ್ಲಿ ಹೇಳಿ, ವಾಟ್ ಇಸ್ ಯುವರ್ ಆನ್ಸರ್? ವೆರಿ ಗುಡ್, ಸೊ ನೈಸ್ ಆಫ್. What is your answer? He said 1. He said like this, limit as sin of 1 by x. He took x to denominator by 1 by x equal to 1 ಅಂತೇಳಿ ಅಲ್ವಾ. ನೀನು ಹಾಗೆ ಅಲ್ವಾ ಹೇಳಿದ್ದು, ಸೈನ್ ಆಫ್ ಸೇಮ್ ಥಿಂಗ್ ಇಲ್ಲಿ ಸೇಮ್ ಇದೆ, ಈಕ್ವಲ್ ಟು 1 ಅಂತ. ಬಟ್ if x tends to 0, 1 by x tends to ಅಲ್ವಾ. ಇವಾಗ ನಗ್ತಾನೆ ಅವ್ನು ಕೇಳಿದ್ರೆ. ಸೊ ಆನ್ಸರ್ ಈಸ್ ನಾಟ್ 1. ನೋಡಿದ ತಕ್ಷಣ ಹಾಕ್ಬೇಕು ಅನ್ಸುತ್ತೆ, ಏನು ಮಾಡಕ್ ಬರಲ್ಲ. ಹಾಕ್ಬೋದು, ನಿನಗೂ ಅವ್ನು ಸರಿಯಾಗಿ ಹಾಕಿ ಕಳಿಸ್ತಾನೆ. ಓಕೆ, ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ, ಎಕ್ಸ್ ನಾವು ಇಲ್ಲಿ ವಾಟ್ ಈಸ್ x tends to 0, x tends to 0, ನೋ ಡೌಟ್. ಇಲ್ಲಿ x tends to 0 ಅಂದರೆ x equal to 0. ಈ ವ್ಯಾಲ್ಯೂ ಏನಾಗುತ್ತೆ, ವಾಟ್ ಈಸ್ x tends to 0, 1 by 0, ಇನ್ಫಿನಿಟಿ ಹ್ಯೂಜ್ ನಂಬರ್ ಅಂತ. ಆ ಹ್ಯೂಜ್ ನಂಬರ್ ಸೇ 1000 ಡಿಗ್ರಿ, ವಾಟ್ ಈಸ್ ಸೈನ್ ಆಫ್ 1000 ಡಿಗ್ರಿ? 45ನಾ? ಅಲೈಡ್ ಆ್ಯಂಗಲ್ ಇದೆಯಲ್ರು, ಸೈನ್ ಆಫ್ 1 lakh degree. You have allied angle, right? What is its value?
It is somewhere between -1 and +1. It is somewhere between -1 and +1. Somewhere between -1 and +1. 0 into any value lies between -1 and +1. 0 into any value between -1 and +1. ಹಾಳಾಗೋಲ್ಲ. 0 into anything ಎಷ್ಟು? ಥೂ ನಿಮ್ಮ 0. ಬಿಕಾಸ್ ಸೈನ್ ಆಫ್ ಎನಿಥಿಂಗ್ ಇನ್ಫಿನಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಎಕ್ಸ್ ಡಿವೈಡ್ ಬೈ ಎಕ್ಸ್ 1/x ಇಸ್ ಮೇ ಬಿ ಇನ್ಫಿನಿಟಿ, ಅಂದರೆ ಹ್ಯೂಜ್ ನಂಬರ್. ಎಷ್ಟೇ ಹ್ಯೂಜ್ ನಂಬರ್ ಆದರೂ ಸೈನ್ ವ್ಯಾಲ್ಯೂ ಎಷ್ಟು? ಇಟ್ ಇಸ್ ಲೈಸ್ ಬಿಟ್ವೀನ್ -1 to +1 ಓನ್ಲಿ. ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. If we try solving like multiplying the numerator and denominator by 1/x. ಕಂಡೀಷನ್ ಕರೆಕ್ಟಾಗಿ ಓದ್ಕೋಬೇಕಲ್ಲಮ್ಮ. ವಾಟ್ ಇಸ್ ದ ಕಂಡೀಷನ್? ಲಿಮಿಟ್ ಆಫ್ sin x by x as x tends to 0 equal to 1 ಅಂತ ಹೇಳಿದ್ದೀನಿ. ಅಂದ್ರೆ ಅರ್ಥ ಏನು? sin x becomes x ಯಾವಾಗ x is very small ಅಂತೇಳಿ. ಇಲ್ಲಿ x is very small. x ಅಂದ್ರೆ ಇನ್ಪುಟ್ ಅಂತ, ಇಲ್ಲಿ x ಅಂದ್ರೆ x ಅಲ್ಲ, ಇನ್ಪುಟ್ ಅಂತ. ಇಲ್ಲಿ ಇನ್ಪುಟ್ ವೆರಿ ಸ್ಮಾಲ್ ಇದೆಯಾ? ವಾಟ್ ಇಸ್ ದ ಇನ್ಪುಟ್ ಹಿಯರ್? x is 0. ವಾಟ್ ಇಸ್ ಇನ್ಪುಟ್? ವೆರಿ ಲಾರ್ಜ್. ವೆರಿ ಲಾರ್ಜ್ ಇದ್ದಾಗ ಇದಾಗುತ್ತಾ? ಇಫ್ ಎಕ್ಸ್ ಈಸ್ ವೆರಿ ಲಾರ್ಜ್ ದೆನ್ ಇದಾಗುತ್ತಾ? ಆಗಲ್ಲ. ಯಾವಾಗ ಆಗುತ್ತೆ? ಎಕ್ಸ್ ಈಸ್ ವೆರಿ ಸ್ಮಾಲ್, ಅವಾಗ ಆಗುತ್ತೆ. ಎಕ್ಸ್ ಅಂದರೆ ಎಕ್ಸ್ ಅಲ್ಲ, ಅದು ಇನ್ಪುಟ್ ಅಂತ. ಅದಕ್ಕೆ ನಾನು ಸೈನ್ ಎಕ್ಸ್ ಅಂತ ಬರೆಯಲ್ಲ. ಏನಂತ ಬರೀತೀನಿ? ಸೈನ್ ಆಫ್ ಸಮಥಿಂಗ್ ಬೈ ಸಮಥಿಂಗ್, ಸಮಥಿಂಗ್ ಟೆಂಡ್ಸ್ ಟು 0 ಈಸ್ 1 ಅಂತೇಳಿ. ಸಮಥಿಂಗ್ ಅಂದ್ರೇನು? ಇನ್ಪುಟ್ ಅಂತ. ಎಕ್ಸೇ ಬರೆಯೋದು ಬೇಡ ಬಿಡಿ, ಎಕ್ಸ್ನ ಬಿಟ್ಬಿಡೋಣ. ನಮ್ಮ ಮ್ಯಾಥ್ಸಲ್ಲಿ ಎಕ್ಸ್ ಕಾಣೆ ಆಗಿದೆ. ಸೊ ಇನ್ಪುಟ್ ಆಸ್ ಇನ್ಪುಟ್ ಈಸ್ ವೆರಿ ಸ್ಮಾಲ್ ದೆನ್ ಇಟ್ಸ್ ವ್ಯಾಲ್ಯೂ ಇಸ್ 1 ಅಂತ. ಇಲ್ಲಿ ಇನ್ಪುಟ್ ಏನಾಗಿದೆ? ವೆರಿ ಲಾರ್ಜ್ ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ? So answer is 0. Next. So this is the different kind of problem in which summation of series you need. Summation of series 3 series ಬೇಕು ನಿಮಗೆ. ಯಾವ್ಯಾವುದು? 1 + 2 + 3 + so on up to +n equal to n into n plus 1/2, 1 square plus 2 square plus 3 square so on up to n square equal to n into n plus 1 into 2n plus 1/6. Next 1 cube plus 2 cube plus and so on up to n cube equal to n square into n plus 1 the whole square by 4. ಇದು 3 series ಬೇಕು. 3 series ಯಾವಾಗಲೂ ನಿಮ್ಮ ಬಾಯಲ್ಲಿ ಇರಬೇಕು. Okay, generally this is will call it as n, this is will call it as n square, this is will call it as n cube. ಈ ಸೀರೀಸ್ ಮೇಲೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ಕೊಡ್ಬೋದು. ನಾನು ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ವೇರ್ ಎಲ್ ಹಾಸ್ಪಿಟಲ್ ರೂಲ್ ಇಸ್ ನಾಟ್ ವರ್ಕೌಟ್. ಇಲ್ಲಿ ನೋಡಿ ಕೇಳಿಸ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ದಟ್ ಈಸ್ ಲಿಮಿಟ್ ಆಸ್ n ಟೆಂಡ್ಸ್ ಟು ಇನ್ಫಿನಿಟಿನೇ ಕೊಡ್ತಾನೆ, ಡೋಂಟ್ ವರಿ. ಇಲ್ಲಿ ನೋಡಿ, ವಾಟ್ ಈಸ್ 1 + 2 + 3 and so on up to n into n plus 1/2 by n square. ಶಾರ್ಟ್ಕಟ್ಟು ಹೇಳ್ಕೊಡ್ತೀನಿ, ಬಟ್ ಯೂಸ್ ಮಾಡಬೇಡಿ. ಇಲ್ಲಿ ನೋಡ್ಕೊಳ್ಳಿ, ನಾವು ಎನ್ನ ಆಚೆ ತೆಗೀರಿ, ಏನಾಯಿತು? n ಸ್ಕ್ವೇರ್ ಆಯಿತು. ಒಳಗಡೆ ಏನು ಉಳ್ಕೋತಿಲ್ಲಿ? 1. ಇಲ್ಲಿ 1/n. ಇಫ್ ಐ ಟೇಕ್ ಔಟ್ಸೈಡ್ ಮೀನ್ಸ್ ಇನ್ಸೈಡ್ ಯು ಡಿವೈಡ್ ಅಂತ ಅರ್ಥ ಅಲ್ವಾ? ಡಿವೈಡೆಡ್ ಬೈ ಇಲ್ಲೇನು ಉಳ್ಕೋತು? n ಸ್ಕ್ವೇರ್. ಇಲ್ಲೊಂದು ಹಾಫ್ ಇದೆ, ಹಾಫ್ ಹಾಗೆ ಇಟ್ಕೋತೀವಿ. ಇಲ್ಲೊಂದು ಹಾಫ್ ಇದೆ, ಹಾಫ್ ಹಾಗೆ ಇಟ್ಕೋತೀವಿ. n square ಕ್ಯಾನ್ಸಲ್. 1/n ಈಸ್ ಇನ್ಫಿನಿಟಿ, 1/∞ 0. 1 into half is half. Half is the answer. ಅರ್ಥ ಆಗ್ತಿದೆಯಲ್ಲ? ಹಾಫ್ ಇಸ್ ದ ಆನ್ಸರ್. ಗೊತ್ತಾಯ್ತಾ? ಇವಾಗ ನೋಡಿ, ಲಿಮಿಟ್ ಆಸ್ ಹೀಗೆ ಕೊಡ್ತೀನಿ ನಾನು, n square plus 2n plus 1 divided by n square.
Okay, what is the first step? As n tends to infinity. What is the first step? n ಸ್ಕ್ವೇರ್ ನ ಆಚೆ ತೆಗೀರಿ. ಆಚೆ ತೆಗೆದ್ರೆ ಏನು ಉಳ್ಕೋತಿ ಇಲ್ಲಿ 1, ಇಲ್ಲಿ 2/n, ಇಲ್ಲಿ 1/n ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್. n ಸ್ಕ್ವೇರ್ ಕ್ಯಾನ್ಸಲ್. 1/infinity 1/infinity ಮಿಕ್ಕಿರೋದು 1. ಸೊ 1 is your answer. ಅರ್ಥ ಆಗ್ತಿಲ್ವೇನ್ರೋ? ಹಾ, ಇವಾಗ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಲಿಮಿಟ್ ಆಸ್ is it clear? So ಡಿಗ್ರಿ ಸೇಮ್ ಇದ್ರೆ ಹೈಯೆಸ್ಟ್ ಡಿಗ್ರಿ ಕೋಯಿಫಿಷಿಯಂಟ್ ಬೈ ಹೈಯೆಸ್ಟ್ ಡಿಗ್ರಿ ಕೋಯಿಫಿಷಿಯಂಟ್ ಮುಗೀತು. ನ್ಯೂಮರೇಟರ್ ಡಿಗ್ರಿ ಜಾಸ್ತಿ ಇದ್ರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಡಿನಾಮಿನೇಟರ್ ಡಿಗ್ರಿ ಜಾಸ್ತಿ ಇದ್ರೆ ಆನ್ಸರ್ ಇಸ್ 0. ಓಕೆ, ದ ಲಿಮಿಟ್ ಆಫ್ ನ್ಯೂಮರೇಟರ್ x raised to 4 ತಗೋತೀನಿ, ಡಿನಾಮಿನೇಟರ್ x³ ತಗೋತೀನಿ. ಸೊ ನಾವು ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ. ನ್ಯೂಮರೇಟರ್ ಅಲ್ಲಿ x raised to 4 ಔಟ್ಸೈಡ್ ತೆಗಿಬೇಕು, ಹೈಯೆಸ್ಟ್ ಪವರ್ನ ಟೇಕ್ ಇಟ್ ಔಟ್ಸೈಡ್. ಏನಾಯ್ತು ಇವಾಗ? ಇಲ್ಲಿ 1, ಇಲ್ಲಿ 2/x raised to 4 ಡಿವೈಡೆಡ್ ಬೈ x³. 1x ಉಳ್ಕೋತು, ಇದು 0, ನೋ ಡೌಟ್. ಐ ಲೆಫ್ಟ್ ವಿತ್ 1x. extends to what? Infinity. Limit does not exist. If denominator is more degree, x² plus 1 divided by x³ plus 2. Now extends to infinity. ಈಗೇನಾಗುತ್ತೆ? x² ಆಚೆ ತೆಗಿರಿ, 1 plus 1/x². ಇಲ್ಲಿ x³ ಆಚೆ ತೆಗಿರಿ, 1 plus 2/x³. 1 of the x, I left with 1x. 1/infinity 0. ಎರಡು ಡಿಗ್ರಿ ಸೇಮ್ ಇದೆ, ದೆನ್ ಇಫ್ ಬೋತ್ ಡಿಗ್ರೀಸ್ ಆರ್ ಸೇಮ್ ದೆನ್ coefficient of highest degree. Coefficient of highest degree. Limit of x plus x³ to x³ by, that is x4x³ plus 1 as extends to infinity. What is your answer? Highest degree. Cube is the highest degree, the coefficient. Here x³ coefficient. If the degree is same. ಹೇಗೆ ಬಂತು ಸರ್? ಕಾಮನ್ ತಕ್ಕೊಳ್ಳಿ, ಕ್ಯಾನ್ಸಲ್ ಮಾಡಿ, 1/x ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ 0 ಹಾಕಿ. 1/infinity 0. ಕ್ಲಿಯರ್? ಅದಿರುತ್ತೆ, ಹಾಕ್ತೀನಿ ಗ್ರೂಪಲ್ಲಿ. ನೆಕ್ಸ್ಟ್, cosecant x minus cot x by x. Again you have two options. One is we will go for L'Hospital rule. L'Hospital rule ಹೋದ್ರೆ cosecant x ಏನಾಗುತ್ತೆ? minus cosecant x into cot x. Cosecant, what is cosecant 0? What is sin 0? 0. Cosecant 0 not defined. 1/0 not defined. So ಹಾಗಾಗಿ we can't go for L'Hospital rule. ಅದ್ರ ಬದಲಾಗಿ ಏನು ಮಾಡೋಣ? ಸ್ವಲ್ಪ ಬೇಸಿಕ್ ತಲೆ ಇದ್ರೆ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಲಿಮಿಟ್ ಆಸ್ ನೀವೆಲ್ಲ ಇದನ್ನೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಡೋಂಟ್ ರೈಟ್ ಎನಿಥಿಂಗ್. ಕೊಸೆಕೆಂಟ್ ಅಂದರೆ 1/sin, ಕಾಟ್ ಅಂದರೆ ಕಾಸ್ ಬೈ ಸೈನ್ ಡಿವೈಡೆಡ್ ಬೈ ಎಕ್ಸ್. ಸೊ ನಾವು ಎಲ್ ಸಿ ಎಮ್ ತಕ್ಕೊಳ್ಳಿ. ಸೈನ್ ಎಕ್ಸ್ ಯುವರ್ ಎಲ್ ಸಿ ಎಮ್. ಮೇಲ್ಗಡೆ ಹೋದ್ರೆ 1 minus cos x divided by x. ಸೊ 1 minus cos x ಫಾರ್ಮುಲಾ ಪಟ್ ಅಂತ ಹೇಳ್ತಾ ಹೋಗಿ. 2 sin square x by 2. 2 sin square x by 2 by sin x formula. 2 sin x by 2 into cos x by 2. 2 cancel, sin x by 2, sin x by 2 cancel. Now I left with sin x by 2 in numerator, cos x by 2 in denominator, one more x is in denominator. So ಇಲ್ಲಿ ಇವಾಗ ಹೇಳಮ್ಮ, ಸೈನ್ ಆಫ್ ಏನು ಆನ್ಸರ್ 1 ಬರಬೇಕು ಅಂದ್ರೆ ಸೈನ್ ಆಫ್ ಸಮಥಿಂಗ್ ಬೈ ಸಮಥಿಂಗ್ ಇರಬೇಕು. ಇಲ್ಲಿ ಏನಿದೆಯೋ ಅದೇ ಇರಬೇಕು. ಬೈ 2 ಮಾಡಿದ್ರೆ ಇಂಟು 2, ಆವಾಗ ಇದೇನಾಯ್ತು 1 ಆಯ್ತು. ಮಿಕ್ಕಿರೋದೇನಾಯ್ತು
ಮಿಕ್ಕಿರೋದು ಕಾಸ್ 0 ಲಿಮಿಟ್ ಅಪ್ಲೈ ಮಾಡಿ. ವಾಟ್ ಈಸ್ ಎಕ್ಸ್ಟೆಂಡ್ಸ್ ಟು 0. ವಾಟ್ ಈಸ್ ಕಾಸ್ 0 1 ಇಲ್ಲಿ. ಸೊ ಆನ್ಸರ್ ಈಸ್ 1/2. ಯಾಕೆಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಲಿಲ್ಲ? 1 minus cos x ಫಾರ್ಮುಲಾ. 1 minus cos x is 2 sin square x by 2. sin square x by 2 ನ sin x by 2 into sin x by 2 ಅಂತ ಬರುತ್ತೆ. sin x ಫಾರ್ಮುಲಾ 2 sin x by 2 into cos x by 2. One of the sin x by 2 cancel. 2 cancel. sin of something by something ಬೇಕಿತ್ತು, ಇಲ್ಲಿ ಬರೀ x ಇದೆ. ಸೊ x by 2 ಮಾಡಿಕೊಂಡೆ. ಸೊ ಅವಾಗ sin of something by something ಬಂತು, 1 ಆಯಿತು. cos 0 is 1, ಇಲ್ಲಿ 2 ಇದೆ, 1 into 2 2, 1/2. Now limit of. So this is another kind of problem in which now sin x ಇಲ್ಲೇನಾಯಿತು, ರೂಟ್ x plus 1 plus root 1 minus x divided by ಇಲ್ಲಿ a plus b into a minus b, a square minus b square. Clear? This is sin x. ನೀವು ಇದನ್ನೆಲ್ಲ ಬರೀತಾ ಕುತ್ಕೊಳ್ಳೋಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಆದಷ್ಟು ಬರೆಯೋದನ್ನು ಅವಾಯ್ಡ್ ಮಾಡಿ, ಸೊ ಇಲ್ಲೇನಾಯಿತು, -1 minus of minus plus x, x plus x 2x ಆಯಿತು. ಇದೆಷ್ಟಾಯಿತು, sin x by x 1 ಆಯಿತು. ದಿಸ್ ಈಸ್ 1. ಇಲ್ಲಿ 1/2 ಉಳ್ಕೋತು. ನ್ಯೂಮರೇಟ್ರಲ್ಲಿ ಇಲ್ಲಿ ಹಾಕಿ, ವ್ಯಾಲ್ಯೂ ಹಾಕಿ. x ಟೆಂಡ್ಸ್ ಟು ವಾಟ್, 0ನಾ? ಇಲ್ಲಿ 0 ಹಾಕಿ, ಎಷ್ಟು ಬಂತು, √1. ಇಲ್ಲಿ 0 ಹಾಕಿ, √1. 1 plus 1 2, 2/2 1. ಆನ್ಸರ್ ಇಸ್ 1. ಆನ್ಸರ್ ಈಸ್ 1. ಕ್ಲಿಯರ್? ರ್ಯಾಷನಲೈಸ್ ಮಾಡಿದ ಅರ್ಥ ಆಯ್ತನ್ರಪ್ಪ? ಇದು a plus b into a minus b ಅರ್ಥ ಆಯ್ತಾ? a square x plus 1 minus b square 1 minus x. 1 minus 1 cancel, minus into minus plus x, x plus x is 2x. ನ್ಯೂಮರೇಟ್ರಲ್ಲಿ ಏನೂ ಮಾಡಲಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ನಾವು ಅಪ್ಲೈ ದಿ ಲಿಮಿಟ್. ಲಿಮಿಟ್ ಏನಿದೆ, x ಟೆಂಡ್ಸ್ ಟು 0 ಇದೆ. ಅಪ್ಲೈ ದಿ ಲಿಮಿಟ್. ಅಪ್ಲೈ ದಿ ಲಿಮಿಟ್. x ಇರಲ್ 0 ಹಾಕಿ, x ಇರಲ್ 0 ಹಾಕಿ. √1 is 1, √1 is 1, 1 plus 1 2, 2/2 1. ಆನ್ಸರ್ ಈಸ್ 1. ನೆಕ್ಸ್ಟ್ ಒನ್ ಮಾಡಿ, ಡೂ ಯುವರ್ ಸೆಲ್ಫ್. ರ್ಯಾಷನಲೈಸ್, ಜಸ್ಟ್ ರ್ಯಾಷನಲೈಸ್. ಎಲ್ಲ ಹಾಸ್ಪಿಟಲ್ಗಳು ಆಗುತ್ತೆ, ರ್ಯಾಷನಲೈಸ್ ಮಾಡ್ರು, ಬಿಕಾಸ್ ಎಕ್ಸ್ ಕ್ಯಾನ್ಸಲ್ ಹೊರಟೋಗ್ತೀವಿ. ಇಫ್ ಯು ಅಪ್ಲೈ ಎಲ್ಲ ಹಾಸ್ಪಿಟಲ್ ಎಕ್ಸ್ ಹೊರಟೋಗ್ಬಿಡ್ತೀವಿ. ಸೊ ಏನು ಹೇಳಿ, ಇಫ್ ಐ ಅಪ್ಲೈ ಎಲ್ಲ ಹಾಸ್ಪಿಟಲ್ ಹೇಳಿ, ದಟ್ ಈಸ್ ರೂಟ್ ಡಿಫರೆನ್ಷಿಯೇಷನ್ 1/2 ರೂಟ್ minus root differentiation 1/2 root a minus x into minus x differentiation. Denominator x differentiation 1 ಹೊರಟೋಯ್ತು. ನಾವು ಅಪ್ಲೈ ದಿ ಲಿಮಿಟ್. ಲಿಮಿಟ್ x ಟೆಂಡ್ಸ್ ಟು 0. x ಇರಲ್ 0 ಹಾಕಿ, x ಇರಲ್ 0 ಹಾಕ್ರಪ್ಪ, a ಉಳ್ಕೋತು. x ಇರಲ್ 0 ಹಾಕಿ, a ಉಳ್ಕೋತು. 1/2 root a plus 1/2 root a, 2 times 1/2 root a, that is 1/root a. 1/root. ಸೆಕೆಂಡ್ ಸ್ಕ್ವೇರು ಟ್ಯಾನು ಗಂಡ ಹೆಂಡ್ತಿ ಅವು ಒಟ್ಟಿಗೆ ಇರಬೇಕು, ಡೈವರ್ಸ್ ಆಗಲ್ಲ. ಓಕೆ, ಆದರ್ಶ ದಂಪತಿಗಳು. ಸೊ ಏನು ಮಾಡ್ಬೇಕು ಇವಾಗ, ಅವು ಒಟ್ಟಿಗೆ ಇರ್ತವೆ, ಇರಲೇಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ವಾಟ್ ಎವರ್ ಇಟ್ ಮೇ ಬಿ. ಹಾಂ, ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಕೆ ಹೋದ್ರೆ ಏನಾಗುತ್ತೆ, ಬರುತ್ತೆ ಅಂದರೆ ಅಪ್ಲೈ ಮಾಡೋಣ, ಬರಲಿಲ್ಲ ಅಂದರೆ ಆಮೇಲೆ ನೋಡೋಣ. ವಾಟ್ ಈಸ್ ಸೆಕೆಂಡ್ ಡಿಫರೆನ್ಷಿಯೇಷನ್, ಸಮಥಿಂಗ್ ದ ಸ್ಕ್ವೇರ್ ಡಿಫರೆನ್ಷಿಯೇಷನ್, 2 into something into differentiation of something, secant x into tan x divided by is 0, tan x differentiation, that is 2 tan pi/4. What is tan pi/4? Answer is 2 na.
ಹಾಂ, ಇನ್ಪುಟ್ ಬೇರೆನಾ? ಎಕ್ಸ್ಟೆಂಡ್ಸ್ ಟು ಪೈ ಬೈ 4. ಹಾಂ, ಏನಾಯ್ತು ಏನಾಯ್ತಪ್ಪ? ಓಕೆ, ನೋಡೋಣ. ರೆಗ್ಯುಲರ್ ಮೆಥಡ್ಗೆ ಹೋಗೋಣ. ಲಿಮಿಟ್ ಆಫ್ ವೆನೆವರ್ ಯು ಹ್ಯಾವ್ tan, there is a secant square. What is secant square x in terms of tan? 1 plus tan square x minus 2 by tan x minus 1 as extends to pi by 4. Yes? So it is tan square x. What is 1 minus 2? Minus 1 by tan x minus 1. 1 minus 2, is it minus 1? Now, 1 can be written as 1 square. That is, what is a square minus b square? Tan x minus 1 into tan x plus 1 divided by tan x minus 1. Tan x minus 1, tan x minus 1 cancel. Now apply the limit, what you will get? Tan pi by 4 is 1, 1 plus 1, 2 ಬರುತ್ತಲ್ಲ, ಸರಿ ಇದೆಯಲ್ಲ? It is correct only. 2 is the answer, but ಇಲ್ಲಿ ಇಲ್ಲ ಅನ್ಸುತ್ತೆ. ರೂಟ್ನ ಹೊಡೆದಾಕಿ. 2 is the answer, correct it is. Two is the answer. Clear? Next. So this one again L hospital rule use ಮಾಡಬಹುದು, ಬಟ್ x ಸ್ಕ್ವೇರ್ ಇರೋದ್ರಿಂದ 3 times you have to differentiate. ಯೂಸ್ ಮಾಡಬಹುದು. ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಇದು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ನಿಂಗೆ 1 ಮಿನಿಟ್ ಬೇಕು. ಅದಾದಮೇಲೆ L hospital ರೂಲ್ ಮಾಡೋಕ್ಕೆ ಇನ್ನೊಂದು ಮಿನಿಟ್ ಆಯ್ತು, 2 ಮಿನಿಟ್ ಆಯ್ತು. ಸೊ ಅದ್ರ ಬದಲಾಗಿ ಇದನ್ನೇನು ಮಾಡೋಣ? ಏನು ಮಾಡ್ಬೋದು? ಫ್ಯಾಕ್ಟ್ರೈಸ್ ಮಾಡಿ ನೋಡಿ. ವಾಟ್ ಆರ್ ದ ಫ್ಯಾಕ್ಟ್ರೈಸೇಷನ್ ಆಫ್ ದಿಸ್? 2x ಸ್ಕ್ವೇರ್ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ -6, ಆ್ಯಡ್ ಮಾಡಿದ್ರೆ +1, 3 2s -2 +3 ಏನಾಯಿತು? 3x minus 2x minus 3. That is x ಕಾಮನ್ ತಗೊಂಡ್ರೆ 2x plus 3 minus 1 ಕಾಮನ್ ತಗೊಂಡ್ರೆ 2x plus 3 ಸರಿ ಇದೆಯಾ ನೋಡಿ? That is x minus 1 into 2x plus 3 is the factors. ನೋಡಿ ಸರಿ ಇದೆಯಾ? ಸರಿ ಇದೆಯಾ ನೋಡಿ? ಸರಿ ಇಲ್ಲ ಅಂದರೆ ಇವಾಗಲೇ ಹೇಳಿ. The limit of root x minus 1 into 2x minus 3 by this is x minus 1 into that is 2x plus 3, right? Now ಇವಾಗ 0/0 ಫಾರ್ಮ್ ಕ್ಯಾನ್ಸಲ್ ಆಗಬೇಕು ಅಂದರೆ ಏನಾಗಬೇಕು? ಆ್ಯಕ್ಚುಲಿ ಯಾವ ಟರ್ಮ್ ಕ್ಯಾನ್ಸಲ್ ಆಗಬೇಕು? ಇಫ್ ಎಕ್ಸ್ಟೆಂಡ್ಸ್ ಟು 1, ಇಲ್ಲಿ 1 ಹಾಕಿದ್ರೆ ಏನಾಯಿತು? 1 minus 1 0. ದಿಸ್ ಟರ್ಮ್ ಹ್ಯಾಸ್ ಟು ಕ್ಯಾನ್ಸಲ್, ನಾಟ್ ದಿಸ್. ಇದು ನಮಗೇನು ಡಿಸ್ಟರ್ಬ್ ಮಾಡ್ತಾನೆ ಇಲ್ಲ. ಡೋಂಟ್ ಥಿಂಕ್ ಅಬೌಟ್ 2x minus 3 ಬಂದಿದ್ದರೆ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ, ಅದರ ಅವಶ್ಯಕತೆನೇ ನನಗಿಲ್ಲ. ನನಗಿರೋದು ಯಾವುದು? ಯಾವ ಟರ್ಮು 0/0 ಕೊಡುತ್ತೋ ಆ ಟರ್ಮ್. ಯಾವ ಟರ್ಮ್ ಕೊಡ್ತಾ ಇದೆ? ಈ ಟರ್ಮ್ ಕೊಡ್ತಾ ಇದೆ, ಆ ಟರ್ಮ್ ಕ್ಯಾನ್ಸಲ್ ಆಗಬೇಕು. ಸೊ x minus 1ನ ಹೇಗೆ ಬರಿಬೋದು ನಾನು? ಈ x minus 1ನ ಹೇಗೆ ಬರಿಬೋದು? √x minus 1 into √x plus 1 ಬರಿಬೋದಾ? √x minus 1 √x minus 1 ಕ್ಯಾನ್ಸಲ್ ಆಯ್ತಾ? ಮಿಕ್ಕಿರೋದು ಲಿಮಿಟ್ ಅಪ್ಲೈ ಮಾಡಿ. 2 into what is x? x is 1 minus 3 √x minus 1 √x minus 1 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದು √x plus 1. √x is 1 plus 1. ಇಲ್ಲಿ 2 into x is 1 plus 3. 2 minus 3 is minus 1. 3 plus 2 plus that is 10. That is minus 1/10. ಕ್ಲಿಯರ್? L hospital ರೂಲ್ ನೀವು ಫ್ರೀ ಇದ್ದಾಗ ಅಪ್ಲೈ ಮಾಡಿ ನೋಡಿ ಏನು ಬರುತ್ತೆ ಅಂತೇಳಿ. ವೆನೆವರ್ ಯು ಆರ್ ಫ್ರೀ ಅಪ್ಲೈ. ಓಕೆ, ಮಾಡಬೇಕದು ಮೆಥಡ್ 2 ಮಾಡಬೇಕಾ? √x into 2 that is 2 into x into √x x raised to 3/2. √x into √3 that is minus √3 minus 3 √x ಏನಾಯ್ತದು? 3 into √x. ನೆಕ್ಸ್ಟು 1 into minus 2x minus 2x minus into minus plus 3 divided by here 2 4x plus 1 after differentiating. Before differentiating ಬರೀತಾ ಇರೋದಲ್ವ ನಾನು?
ಏನಾಯಿತು 2x² plus x. Now differentiate numerator. What you will get? 2 into x raised to 3/2. 3/2 x raised to 5/2 minus root x 1/2 root x minus 2 na minus 2 na minus 2 by ಯಾವುದು ಇದಾ ಎಷ್ಟಾಗುತ್ತೆ ಹಾಫ್ ಬೈ ಇಲ್ಲಿ 4x plus 1 4x plus 1 now apply the limit x tends to 1. This is 1, I left with 3. This is 1, I left with 3. 3/2 na. This is minus 2 divided by 4 plus 1 5. That is ಏನಾಯ್ತು ಮೇಲ್ಗಡೆ 3 2s are 6, 6 minus 3 3 minus minus 1/10 minus 1/10 minus 1/10. Either you can go for this factorize ಮಾಡಿ cancel ಮಾಡಿ or you can go for that. Next, the function this satisfy this f of x minus 2 by this, then f of x 2014 they ask. ಇಲ್ಲಿ ನೋಡಿ ಕಾನ್ಸಂಟ್ರೇಟ್ ಮಾಡಿ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಏನು ಕೊಟ್ಟಿದ್ದಾರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ 2 by x square minus 1 equal to pi something they given. They ask you to calculate limit of f of x as x tends to 2. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ as x tends to 2 ಇಷ್ಟೇ ಕೇಳಿರೋದು. ಅದಿಷ್ಟು ಇಟ್ಕೊಳ್ಳಿ, ಉಳಿದಿದ್ದೆಲ್ಲ ಆ ಕಡೆ ತಗೊಳ್ಳಿ. ಹೇಳಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಅಲ್ಲೇ ಇಟ್ಕೊಳ್ಳಿ, ಇದಿಷ್ಟು ಇಟ್ಕೊಳ್ರಪ್ಪ, ಉಳಿದ ಆ ಕಡೆ ತಗೊಂಡು ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಏನು ಬಂತು, ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬಂತಪ್ಪ, 1 ಹಾಕಿದ್ರೆ 1 minus 1 0 0 into pi 0 minus 2 ಆ ಕಡೆ ಹೋದ್ರೆ +2, ಆನ್ಸರ್ ಇಸ್ +2. ಲಿಮಿಟ್ ಅಪ್ಲೈ ಮಾಡ್ರಿ, ಇಲ್ಲಿ ಏನು ಬಂತು, ಎಕ್ಸ್ ಈಸ್ 1 ಹಾಕಿದ್ರೆ 1 minus 1 0, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 into pi 0 minus 2 ಆ ಕಡೆ ಹೋದ್ರೆ +2 0 +2 2. ನೆಕ್ಸ್ಟ್ ಒನ್. ಸೊ ಇಲ್ಲಿ ನೋಡಿ ಮಾಡ್ಕೋತೀರಾ, x square minus 1 this one ಏನು ಮಾಡ್ಬೋದು, either you can go for L'Hospital rule or ಏನು ಮಾಡ್ಬೋದು, ಏನು ಮಾಡ್ಬೋದು, tan x square minus 1 by x minus 1 ಇದೆ, ಬಟ್ ರೂಲ್ಸ್ ಏನಿದೆ, ಟ್ಯಾನ್ಗೆ ರೂಲು tan ಆಫ್ ಸಮಥಿಂಗ್ ಬೈ ಸಮಥಿಂಗ್ ಬೇಕಲ್ಲ, ಇಲ್ಲಿ ಏನಿದೆಯೋ ಇಲ್ಲೂ ಅದೇ ಬೇಕಲ್ವಾ, x minus 1 ಇದೆ, x square minus 1 ಹೇಗೆ, ಮಲ್ಟಿಪ್ಲೈ ಡಿವೈಡೆಡ್ ಬೈ x plus 1 ಮಾಡಿದೆ, ಅವಾಗ x plus 1 into x minus 1 x square minus 1 ಆಯ್ತು, a plus b into a minus b. ಇವಾಗ ಇದೇನಾಯ್ತು 1 ಆಯ್ತು. ಸೊ ಇಲ್ಲಿ ಅಪ್ಲೈ ಮಾಡಿ, ಎಷ್ಟಿದೆ, x tends to 1 1 plus 1 2 is the answer, 2 is the answer. ಅರ್ಥ ಆಗ್ತಿದೆಯಾ? L'Hospital ರೂಲ್ ಅಪ್ಲೈ ಮಾಡಿದ್ರೆ ಹೇಳಿ, L'Hospital ರೂಲ್ ಹೇಳಿ, ನ್ಯೂಮರೇಟರ್ tan ಡಿಫರೆನ್ಸಿಯೇಷನ್ secant square x square minus 1 into differentiation of x square 2x divided by x minus 1 differentiation 1. Apply the limit. So 2 into x is 1 into 1 minus 1 0, secant 0 is 1, that's equal to 2. 2 is the answer. In both the cases 2 is the answer. ನೆಕ್ಸ್ಟ್ ಇಲ್ಲಿ ಬರೋಣ, ಮಾಡ್ಕೋತೀರಾ ನೀವು, ಏನು ಮಾಡ್ಬೇಕು ಇದನ್ನ, ಇದು ಎ ಕ್ಯೂ ಮೈನಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಲ್ಲ, ಹೋಲ್ ಕ್ಯೂಬ್ ಅಲ್ಲಿ ಬರ್ತದೆ, ಬರಲ್ಲ. ದಟ್ ಈಸ್ ಹೇಗೆ ಮಾಡೋಣ ಹೇಳಿ, L'Hospital ರೂಲ್ ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಯು ಕ್ಯಾನ್ ಯೂಸ್, ಅದು ಬಿಟ್ಟು ಹೇಗೆ ಮಾಡ್ಬೋದು ಅಂತೇಳಿ, L'Hospital ರೂಲ್ ಯು ಕ್ಯಾನ್ ಯೂಸ್, ನೋ ಪ್ರಾಬ್ಲಮ್, ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಏನು ಮಾಡ್ಬೋದು, ಫ್ಯಾಕ್ಟ್ರೈಸ್ ಮಾಡ್ಬೋದು, ಲಿಮಿಟ್ ಆಸ್ tan ಸ್ಕ್ವೇರ್ ಎಕ್ಸ್ ಮೈನಸ್ 1 ಬೈ ಫ್ಯಾಕ್ಟ್ರೈಸ್ ಇಟ್. L'Hospital ನೀವು ಮಾಡಿ ಆಮೇಲೆ ಅದೇ ಬರುತ್ತೆ, ಇಲ್ಲಿ ಮಾಡಿ ಎರಡು ಮೆಥಡು ಮಾಡಿ ತೋರಿಸ್ತಾ ಇದ್ದೀನಿ ನಾನು, L'Hospital ಆ್ಯಂಡ್ ರೆಗ್ಯುಲರ್ ಮೆಥಡ್. ನೀವು ಬೇಕಾದ್ರೆ ಆಮೇಲೆ ಇದು ಮಾಡಿ, x³ ಮೈನಸ್ ದಿಸ್
ಸೊ ಇದನ್ನ ಹೇಗೆ ಮಾಡಬಹುದು? ಇವೆರಡರಿಂದ ಎಕ್ಸ್ ಸ್ಕ್ವೇರ್ ತೆಗಿಬೋದಾ? ಐ ಲೆಫ್ಟ್ ವಿತ್ ಎಕ್ಸ್ ಮೈನಸ್ ಒನ್. ಇವೆರಡರಿಂದ -1 ತೆಗಿಬೋದಾ? ಎಕ್ಸ್ ಮೈನಸ್ ಒನ್. ಸರಿ ಇದೆಯಾ? ಎಕ್ಸ್ ಮೈನಸ್ ಒನ್ ಕಾಮನ್. ವಾಟ್ ಐ ಲೆಫ್ಟ್ ವಿತ್ ಹಿಯರ್? ಎಕ್ಸ್ ಸ್ಕ್ವೇರ್ ಮೈನಸ್ ಒನ್. ಸರಿ ಇದೆಯಾ? ಸರಿ ಇದೆಯಾ? ಫ್ಯಾಕ್ಟರೈಸೇಷನ್ ಸರಿ ಇದೆಯನ್ರೋ? ಇಟ್ ಇಸ್ ಕರೆಕ್ಟ್. ಸೊ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಹೇಗೆ ಬರಿಬೋದು? ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ಒನ್. ಸೊ ಏನಾಯ್ತು ಹಾಗಾದ್ರೆ ಇವಾಗ? ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ದ ಹೋಲ್ ಸ್ಕ್ವೇರ್. Okay, now x minus 1 into x square minus 1 is the factor. X square minus 1 can be written as x plus 1 into x minus 1. So again I tagadri limit tan x minus 1 the whole square ಆಯಿತು. tan square is nothing but tan x minus 1 the whole square. ಇಲ್ಲಿ x minus 1 into x minus 1 the whole square. ಮಿಕ್ಕಿರೋದೇನು? x plus 1 ಉಳ್ಕೋತು. What is this one? tan of something by something. This is 1. ಮಿಕ್ಕಿರೋದು 1 by, what is x tends to? 1 plus 1 2. 1 by 2 is the answer. Clear? Last question. F of a equal to this, f of this, g of a is this, g dash of a is this is equal to. It is 2003. Huh? That's it. ಸೊ ಎಫ್ ಡ್ಯಾಶು ಜಿ ಡ್ಯಾಶು ಎಲ್ಲ ಬಂದಿದೆ ಅಂತಂದ್ರೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾನೆ ಅಂತಾನೆ ಅರ್ಥ. ಸೊ ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು ಎ, ಡಿಫ್ರೆನ್ಷಿಯೇಟ್ ಮಾಡಿ, ನ್ಯೂಮರೇಟರ್ ಸಪರೇಟ್ಲಿ ಡಿನಾಮಿನೇಟರ್ ಸಪರೇಟ್ಲಿ ಹೇಳಿ. ದಿಸ್ ಈಸ್ ಎಫ್ ಆಫ್ ಎ ಇಸ್ ಅ ಕಾನ್ಸ್ಟೆಂಟ್, ದರ್ ಇಸ್ ನೋ ಎಕ್ಸ್ ಮೀನ್ಸ್ ಇಟ್ ಇಸ್ ಕಾನ್ಸ್ಟೆಂಟ್. ಜಿ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಜಿ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎ ಇಸ್ ಅ ಕಾನ್ಸ್ಟೆಂಟ್, ಎಫ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ f dash of x divided by denominatorly x differentiation is 1. Now apply the limit x tends to a. ಹೇಳಿ f of a ಇಲ್ಲಿ g dash of x is a, x ಇರಲಿ a, ಈ ಕಡೆ ಮೈನಸ್ f dash of a g of a, that is what is f of a? ಏನೋ ಕೊಟ್ಟಿದ್ದಾರೆ ನೋಡಿ, f of a 2 into g dash of a minus 1, f dash of a 1, g of a 3, that is minus 2 minus 3 minus 5. Yeah? That completes limit. All varieties of problem I did. Factorization ಮಾಡಿದ್ದೀನಿ, ಎಲ್ಲ ಹಾಸ್ಪಿಟಲ್ ರೂಲ್ ಮಾಡಿದ್ದೀನಿ. ನೆಕ್ಸ್ಟು ಲಿಮಿಟ್ ಆಫ್ ಸೈನ್ ಎಕ್ಸ್ ಬೈ ಎಕ್ಸು, ಟ್ಯಾನ್ ಎಕ್ಸ್ ಬೈ ಎಕ್ಸು, ಏನೇನು ನಿಮ್ಮ NCERT ಬುಕ್ಕಲ್ಲಿತ್ತು ಎಲ್ಲ ಮಾಡಿದ್ದೀನಿ. ಸ್ಪ್ಲಿಟ್ ಫಂಕ್ಷನ್ ಮಾಡಿದ್ದೀನಿ. ಅದು ಬಿಟ್ಟು ಇನ್ನೇನು ಕೊಡೋಕ್ಕೆ ಸಾಧ್ಯ ಇಲ್ಲ, ಇನ್ನೇನು ಬರಲ್ಲ. ಹಾಂ ಯಾವುದು? ಇನ್ನೊಂದು ಪೇಜ್ ಇಲ್ಲ, ಖಾಲಿ. ರೀಡಿ. ಓಕೆ, ಐ ಕವರ್ಡ್ ಆಲ್ ದಿ ಕಾನ್ಸೆಪ್ಟ್ಸ್. ಅದನ್ನೇ ಇನ್ನೊಂದು ಸಾರಿ ತೋರೋ ಆಗಿ. ಆ್ಯಂಡ್ ದ ಕ್ವಶನ್